ಪಬ್ಲಿಕ್ ಬೇಸ್ಡ್ ಮೇಲೆ ಸಿಸ್ಟಮ್ ಶುರುವಾಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಓಕೆ. ಸೊ ಪ್ರೋಟೋಕಾಲ್ ನ ಕೋಡಿಂಗ್ ನ ಏನ್ ಡಿಪ್ಲಾಯ್ ಆಗಿದೆ, ಆ ಡಿಪ್ಲಾಯ್ ಆಗಿರ್ತಕ್ಕಂಥ ಕೋಡಿಂಗ್ ಇಂದ ಕಮ್ಯುನಿಟಿ ಯಾವ ತರ ಸಿಸ್ಟಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ಕಂಟಿನ್ಯೂಟಿ ಆಗಿ ಕಮ್ಯುನಿಟಿ. ಸೊ ಇದು ಕಂಪ್ಲೀಟ್ಲಿ ಕಮ್ಯುನಿಟಿ ಬೇಸ್ಡ್ ಪ್ಲಾಟ್ಫಾರ್ಮ್. ಓಕೆ. ಇದು ಯಾವುದೇ ತರಹದ ಇನ್ವೆಸ್ಟ್ಮೆಂಟ್ ಡಬಲ್ ತ್ರಿಬಲ್ ROE, ಅವಾರ್ಡು ರಿವಾರ್ಡು ರಾಯಲ್ಟಿ ಟ್ರಿಪ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಡಿಸ್ಟ್ರಿಬ್ಯೂಷನ್ ನೋಡ್ತೀರಾ, ಆ ತರ ಬೇಸ್ಡ್ ಸಿಸ್ಟಮ್ ಅಲ್ಲ. ಓಕೆ. ಸೊ ನಾವೆಲ್ಲರೂ ಕೂಡ ಒಂದು ಪ್ರಾಜೆಕ್ಷನ್ಸ್ಗೆ, ಒಂದು ಯಾವ್ದಾದ್ರು ಒಂದು ಫ್ಯೂಚರ್ ಟೆಕ್ನಾಲಜಿಗೆ ಯಾವ ತರ ನಾವು ಒಂದು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಸೊ ಅದೇ ರೀತಿ ಇದು ಕೂಡ ಸಿಸ್ಟಮ್ ಒಂದು ಕ್ರಿಪ್ಟೋದಲ್ಲಿ ಒಂದು ಕಮಿಂಗ್ ಅಡಾಪ್ಟಬಿಲಿಟಿ, ಕಮಿಂಗ್ ಸೊಲ್ಯೂಷನ್, ಅಂದ್ರೆ ಮಾರ್ಕೆಟ್ ಅಲ್ಲಿ ಬೇಕಾದಂತ ವಿಚಾರಗಳಿಗೆ ಅಡಾಪ್ಷನ್, ಅಂದ್ರೆ ಏನೆಲ್ಲ ಒಂದು ನೆಗೆಟಿವಿಟಿ ಇದೆ, ಚಾಲೆಂಜಸ್ ಇದೆ, ಕ್ರಿಪ್ಟೋ ಅಂತಕ್ಕಂಥದ್ದು ಯಾವ ತರ ಫೇಸ್ ಅನ್ನ ಪಬ್ಲಿಕ್ ಫೇಸ್ ಮಾಡ್ತಾ ಇದೆ. ಸೊ ಅದಕ್ಕೆ ಪ್ರೊಡಕ್ಟಿವಿಟಿ, ಅದಕ್ಕೆ ಬೇಕಾದಂತ ಒಂದು ರೈಟ್ ವೇ ಆಫ್ ವಿಚಾರಗಳನ್ನ ಸಿಸ್ಟಮ್ ಜನಗಳಿಗೆ ಕಮ್ಯುನಿಟಿಗೆ ಕೊಡ್ತಾ ಕಮ್ಯುನಿಟಿನ ಬಿಲ್ಡ್ ಮಾಡ್ತಾ ಮಾಡ್ತಾ, ಸೊ ಅದರಲ್ಲಿ ಒಂದು ರಿವಾರ್ಡ್ ಪ್ರೋಗ್ರಾಮ್ ಅಲ್ಲಿ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದೀವಿ. ಓಕೆ. ಸೊ ಸೊ ಇದರಲ್ಲಿ ನಾವು ಈ ತರ ಇನ್ವಾಲ್ವ್ ಇರೋದ್ರಿಂದ ವಿಚಾರಗಳನ್ನ ನಾವು ತಿಳ್ಕೋಬೇಕು. ನೋಡಿ, ಪ್ರೈಸ್ ಫ್ಯಾಕ್ಟರ್ ಅಂತಕ್ಕಂಥದ್ದು ನಾನು ಆಲ್ರೆಡಿ ಲಾಸ್ಟ್ 10 ಮಂತ್ಸ್ ಇಂದನೂ ಕೂಡ ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಪ್ರೈಸ್ ಫ್ಯಾಕ್ಟರ್ ಇಂದ ಇವತ್ತೇನೋ ಪ್ರೈಸ್ ಸ್ಟೆಬಲ್ ಆಗಿದೆ, ಅಪ್ ಟ್ರೆಂಡ್ ನಡೀತಾ ಇದೆ, ಬಟ್ ಪ್ರೈಸ್ ಫ್ಯಾಕ್ಟರ್ ಇಂದ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಈ ಸಿಸ್ಟಮ್ ಅನ್ನ ನೋಡ್ತಾ ಇದ್ರೆ ಆಲ್ರೆಡಿ ಆ ತರ ಜನಗಳು 90% ಸಿಸ್ಟಮ್ ಇಂದ ಎಕ್ಸಿಟ್ ಆಗಿದ್ದಾರೆ. ಓಕೆ. ದ ರೈಟ್ ಟೈಮ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಯಾವ ಕೇಳ್ತಾ ಇದ್ದೀನಿ ಅಂದ್ರೆ 90% ಜನ ಯಾರೆಲ್ಲ ಪ್ರೈಸ್ ಇಂದ ಭಯ ಪಟ್ಟು ಝೀರೋ ಆಗುತ್ತೆ, ಇದು ವ್ಯಾನಿಶ್ ಆಗುತ್ತೆ, ಸಾಕಷ್ಟು ನೆಗೆಟಿವಿಟಿಯಿಂದ ಹಿಡ್ಕೊಂಡು ಮಾರ್ಕೆಟ್ ಅಲ್ಲಿ LGNS ನ ನೆಗೆಟಿವಿಟಿ ಅಥವಾ ನಮ್ಮ ಟೀಮಲ್ಲೇ ನಮ್ಮ ಕಮ್ಯುನಿಟಿಯಲ್ಲೇ ಇದ್ದಂತರು ಆಲ್ರೆಡಿ ಸಿಸ್ಟಮ್ ಇಂದ ಎಕ್ಸಿಟ್ ಆಗಿದ್ದಾರೆ. ಓಕೆ. ಬಟ್ ಸಿಸ್ಟಮ್ ಏನ್ ಹೇಳ್ತಾ ಇದೆ, ನಾವು ಅದನ್ನ ಪ್ಯಾನಿಕ್ ಡಿಸಿಷನ್ ಯಾಕೆ ತಗೊಳ್ತೀವಿ, ಯಾಕೆ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ನಮಗೆ ವಿಚಾರಗಳು ಗೊತ್ತಿಲ್ಲದೆ ಇದ್ದಾಗ. ಸೊ ಅದನ್ನೇ ನಾವು ಅದನ್ನ ವಿಚಾರಗಳನ್ನ ತಿಳ್ಕೊಂಡಿದ್ವಿ ಅಂದ್ರೆ ಸಿಸ್ಟಮ್ ಯಾವ ತರ ಬ್ರಾಡ್ ಆಗಿದೆ, ಯಾವ ತರ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾವ ತರ ವಿಚಾರಗಳಿಂದ ನಮ್ಮ ಪೋರ್ಟ್ಫೋಲಿಯೋನ ನಾವು ಮೇಂಟೈನ್ ಮಾಡ್ಬೋದು, ಫ್ಯೂಚರ್ ಥಿಂಗ್ಸ್ ಅಲ್ಲಿ ನಾವು ಯಾವ ತರ ಇದರಲ್ಲಿ ಬೆನಿಫಿಟ್ ತಗೋಬಹುದು ಅಂತಕ್ಕಂಥದ್ದು ವಿಚಾರ ಅವ್ರೇನಾದ್ರೂ ತಿಳ್ಕೊಂಡಿದ್ದಿದ್ರೆ ಸಿಸ್ಟಮ್ ಅಲ್ಲಿ ಸಸ್ಟೈನ್ ಆಗಿರ್ತಿದ್ರು. ಬಟ್ ಅಟ್ ದ ಎಂಡ್ ಆಫ್ ದ ಡೇ, ಸೊ ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ ನಿಮ್ದು ರಿಸ್ಕ್ ಆಗಿರುತ್ತೆ. ಸೊ ಅದನ್ನ ನಾವು ಕೂಡ ಗೌರವಿಸಬೇಕಾಗಿರುತ್ತೆ. ಎಲ್ಲರ ಡಿಸಿಷನ್ ಕೂಡ ವೆರಿ ರೆಸ್ಪೆಕ್ಟಬಲ್. ಓಕೆ. ಬಟ್ ಸೊ ಅದನ್ನ ನಾವು ಥಿಂಕ್ ಮಾಡ್ಬೇಕು. ಆ ಡಿಸಿಷನ್ ನ ತಗೊಳಕ್ಕಿಂತ ಮುಂಚೆ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಿಸ್ಟಮ್ ಅನ್ನ ನಾವು ನೋಡ್ತಾ ಇದೀವಿ. ಯಾವುದೇ ರೀತಿಯ ಒಂದು ಪ್ರೊಡಕ್ಟಿವಿಟಿ ಇಲ್ಲ. ಸಿಸ್ಟಮ್ ನ ಏನಕ್ಕೆ ಕ್ರಿಯೇಟ್ ಆಗಿದೆ, ಸಿಸ್ಟಮ್ ಯಾವ ಉದ್ದೇಶ ಇಟ್ಕೊಂಡು ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು. ಓಕೆ. ಸೊ ಯಾವುದೂ ಕೂಡ ಉದ್ದೇಶ ಇಲ್ಲದೆ ನಾವು ನಮ್ಮ ಲೈಕ್ ಗ್ರೀಡಿಗೆ ಅಥವಾ ಯಾವುದೋ ಒಂದು ಒಂದು ವೇ ಆಫ್ ಮೋಟಿವೇಶನ್ಗೆ ಇನ್ವಾಲ್ವ್ ಆಗ್ತೀವಿ. ಅದರದ್ದು ಪ್ರೊಡಕ್ಟಿವಿಟಿ, ಅದರದ್ದು ವಿಷನ್, ಕ್ಯಾಲ್ಕುಲೇಷನ್ ನಮಗೆ ಅರ್ಥ ಆಗೋದಿಲ್ಲ. ಸೊ ಇವತ್ತು ಸೊ ಆ ಕ್ಯಾಲ್ಕುಲೇಷನ್ ನ ವಿಷನ್ ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಇವತ್ತಿನ ಪ್ರೆಸೆಂಟೇಶನ್ ಉದ್ದೇಶ ಏನು ಅಂತಂದ್ರೆ, ಅತಿ ಹೆಚ್ಚು ಯಾರು LGNS ನ ಅಕ್ಯುಮುಲೇಟ್ ಮಾಡ್ತಾರೆ, ಅತಿ ಹೆಚ್ಚು LGNS ನ ಅಕ್ಯುಮುಲೇಟ್ ಮಾಡ್ತಕ್ಕಂಥ ವಿಚಾರ ಯಾರು ತಲೆಯಲ್ಲಿ ಹಿಡ್ಕೊಂಡಿರ್ತಾರೆ, ಅವರ ಫ್ಯೂಚರ್ ವಿಷನ್ ಆಸ್ ಪರ್ ವೈಟ್ ಪೇಪರ್, ಆಸ್ ಪರ್ LGNS ನ ವೈಟ್ ಪೇಪರ್ ಏನು ಅದರಲ್ಲಿ ಉದ್ದೇಶನ ಅವರು ಡಿಸೈಡ್ ಮಾಡಿ ವೈಟ್ ಪೇಪರ್ ನ ವಿಷನ್ ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವ್ ಹೇಳೋದಾದ್ರೆ ಯಾರು ಅತಿ ಹೆಚ್ಚು LGNS ನ ಅಕ್ಯುಮುಲೇಟ್ ಮಾಡ್ತಾರೆ, ಸೊ ಅವರು ಫ್ಯೂಚರ್ ಈ ವಿಲ್ ಬಿ ದ ಹ್ಯೂಜ್ ಪ್ರಾಫಿಟ್ ಮೇಕರ್ ಅಂತ ಹೇಳ್ಬೋದು. ಸೊ ಅದನ್ನ ಅಕ್ಯುಮುಲೇಟ್ ಮಾಡಿ ಅಂದ ತಕ್ಷಣ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಂಪ್ಲೀಟ್ಲಿ ಅಂತಲ್ಲ. ಅದ್ರ ಜೊತೆ ನಮ್ಮ ಪ್ರಿನ್ಸಿಪಲ್ ಯಾವ ತರ ನಾವು ಎನ್ಕ್ಯಾಶ್ ಮಾಡಬೇಕು, ಯಾವ ತರ ನಾವು ಹಾಕಿರ್ತಕ್ಕಂಥ ಬಂಡವಾಳನ ವಿಡ್ರಾಲ್ ಮಾಡಬೇಕು, ಅದನ್ನು ಕೂಡ ನಾವು ತಲೆಯಲ್ಲಿ ಇಡ್ಕೊಂಡು ಸೊ ನಮ್ಮ ರಿಸ್ಕ್ ಫ್ಯಾಕ್ಟರ್ ನ ಬ್ಯಾಲೆನ್ಸ್ ಕ್ಯಾಲ್ಕುಲೇಷನ್ ಮಾಡೆಲ್ ಅಲ್ಲಿ ಸಿಸ್ಟಮ್ ಅಲ್ಲಿ ನಾವು ಮೂವ್ ಆನ್ ಆಗ್ಬೇಕು. ನಾನು ಆಲ್ರೆಡಿ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಯಾರೆಲ್ಲ ಸೊ ನಾವ್ ಹೇಳಿರ್ತಕ್ಕಂಥದ್ದು ಪ್ರೋಸೆಸ್ ನ ಮಾಡ್ತಾ ಇದ್ರೆ ಅದರಲ್ಲಿ ಮೋರ್ ದ್ಯಾನ್ 60 to 70% ಆರ್ ವೆರಿ ಹ್ಯಾಪಿ ಅಂಡ್ ಸ್ಟಿಲ್ ದೇರ್ ಪೋರ್ಟ್ಫೋಲಿಯೋ ಸೊ ಮ್ಯಾನೇಜಬಲ್ ಪ್ರಾಫಿಟಬಲ್ ಅಂತಾನೆ ಹೇಳ್ಬೋದು. ಸೊ ಅದನ್ನು ಕೂಡ ಕ್ಯಾಲ್ಕುಲೇಷನ್ ನಮ್ಮ ತಲೆಯಲ್ಲಿ ಹಿಡ್ಕೊಂಡು ನಾವು ಮೂವ್ ಆನ್ ಆಗ್ಬೇಕು. ಸಾಕಷ್ಟು ಜನ ಹೊಸಬ್ರು ಕೂಡ ಕನೆಕ್ಟ್ ಆಗಿರ್ತೀರಾ. ಸೊ ಸೊ ಯಾರಿಗಾದ್ರೂ ಪ್ರೆಸೆಂಟೇಶನ್ ಅವಶ್ಯಕತೆ ಇದ್ರೆ, ಸೊ ಇನ್ ಕೇಸ್ ನ್ಯೂ ಕಮರ್ಸ್ ಇದ್ರು ಕೂಡ ಹ್ಯಾಂಡ್ ರೈಸ್ ಮಾಡಿ, ಅಥವಾ ಜನರಲಿ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತಂದ್ರು ಕೂಡ ಐ ಆಮ್ ಓಕೆ ವಿತ್ ದಟ್ ಟುಡೇಸ್ ಪ್ರೆಸೆಂಟೇಶನ್. ಓಕೆ. ಸೊ ನ್ಯೂ ಪೀಪಲ್ ಯಾರಾದ್ರೂ ಬಂದಿದ್ರೆ ಅಥವಾ ಪ್ರೆಸೆಂಟೇಶನ್ ಅವಶ್ಯಕತೆ ಇದ್ರೆ, ಸೊ ಐ ಕ್ಯಾನ್ ಇವತ್ತು ಸೆಷನ್ ಅಲ್ಲಿ ನಾನು ಕೂಡ ಅದನ್ನ ಬ್ರೀಫ್ ಮಾಡ್ತೀನಿ. ಸೊ ಐ ಥಿಂಕ್ ಯಾರು ಕೂಡ ನ್ಯೂ ಪೀಪಲ್ ಇಲ್ಲ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಕೂಡ ಆಲ್ರೆಡಿ ಓಲ್ಡ್ ಪೀಪಲ್ ಆಲ್ರೆಡಿ ಜಾಯಿಂಡ್, ಆಲ್ರೆಡಿ ಸಿಸ್ಟಮ್ ಅಲ್ಲಿ ಪ್ರೆಸೆಂಟೇಶನ್ ಬಗ್ಗೆ ತಿಳ್ಕೊಂಡಿರೋರು ಅಂತ ಅನ್ಕೊಂಡಿದೀನಿ. ಓಕೆ. ಸೊ ಕಮಿಂಗ್ ಟು ದ ಪಾಯಿಂಟ್, ದ ಸಸ್ಟೈನಬಿಲಿಟಿ. ಓಕೆ.
ಸೊ ಕ್ರಿಪ್ಟೋ ಅಂತಕ್ಕಂಥದ್ದು ಆಲ್ರೆಡಿ ನಾನು ಹೇಳಿದ್ದೀನಿ, ಒಂದು ಕಮ್ಯುನಿಟಿ ಬೇಸ್ಡ್ ಪ್ಲಾಟ್ಫಾರ್ಮ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಒಂದು ಕ್ರಿಪ್ಟೋ ಒಂದು ಬಂದಿರತಕ್ಕಂಥದ್ದು ಉದ್ದೇಶ ಏನು ಅಂತಂದ್ರೆ, ಸೊ ಟ್ರಾನ್ಸ್ಪರೆನ್ಸಿ ಆಗಿರ್ತಕ್ಕಂಥದ್ದು, ಇಂಡಿಪೆಂಡೆನ್ಸಿ ಇರಬೇಕು, ಅಂಡ್ ದೆನ್ ಸಾವರನಿಟಿ, ಅಂದ್ರೆ ನಮ್ಮ ಫಿನಾನ್ಷಿಯಲ್ ಡೇಟಾ, ನಮ್ಮ ಫಿನಾನ್ಷಿಯಲ್ ಥಿಂಗ್ಸ್ ಯಾರ್ದು ಕಂಟ್ರೋಲ್ ಇಲ್ಲದೆ, ವಿತೌಟ್ ಎನಿ ಮೀಡಿಯೇಟರ್, ಯಾವುದೇ ತರದ ಬಾರ್ಡರ್ಲೆಸ್ ಮೀಡಿಯೇಟರ್ ಇಲ್ಲದೆ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ಬೇಕು. ಅದಕ್ಕೆ ಆದಂತ ಒಂದು ಡಿಮ್ಯಾಂಡಿಂಗ್ ಇರಬೇಕು. ಅದರದ್ದು ಆ ಡಿಮ್ಯಾಂಡಿಂಗ್ ರೇಷಿಯೋ ಯಾರ ಮೇಲೆ ಡಿಪೆಂಡ್ ಇರಬೇಕು ಅಂದ್ರೆ ಪಬ್ಲಿಕ್ ಮೇಲೆ ಡಿಪೆಂಡ್ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕ್ರಿಪ್ಟೋ ಮಾರ್ಕೆಟ್ಗೆ ಬಂದಿರತಕ್ಕಂಥದ್ದು. ಸಾಕಷ್ಟು ವಿಚಾರಗಳು ಟೆಕ್ನಿಕಲಿ ಇದೆ, ನಾನು ಟೆಕ್ನಿಕಲಿ ತಿಳಿಸ್ಲಿಕ್ಕೆ ಹೋಗಲ್ಲ. ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ತಿಳ್ಕೊಬೇಕಾದಂತ ಒಂದು ಲೈಕ್ ಬೇಸಿಕ್ ಥಿಂಗ್ಸ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ಕ್ರಿಪ್ಟೋ ಒಂದು ಪಬ್ಲಿಕ್ ಡ್ರಿವನ್ ಆಗಿರ್ಬೇಕು, ಪಬ್ಲಿಕ್ ಡಿಪೆಂಡೆನ್ಸಿ ಆಗಿರ್ಬೇಕು, ಪಬ್ಲಿಕ್ ಅದರದ್ದು ಬೆನಿಫಿಟ್ ಹೋಲ್ಡರ್ ಆಗಿರ್ಬೇಕು, ಅಂಡ್ ದೆನ್ ಪಬ್ಲಿಕ್ ಡಿಸೈಡ್ ಮಾಡಬೇಕು ಅದು ಸಿಸ್ಟಮ್, ಅಂದ್ರೆ ಅದು ಟೋಕನ್ ಆಗ್ಲಿ, ಆ ಕ್ರಿಪ್ಟೋ ಆಗ್ಲಿ, ಯಾವ ತರ ಅದು ಬರ್ತ್ ಆಗ್ಬೇಕು, ಮಿಂಟ್ ಆಗ್ಬೇಕು ಅಂತಕ್ಕಂಥದ್ದು. ಸಾಕಷ್ಟು ಕ್ರಿಪ್ಟೋದಲ್ಲಿ ನಾವು ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಇಂದ ನೋಡ್ತಾ ಇದೀವಿ. ಸೊ ಮೋರ್ ದೆನ್ 90% ಓನ್ಲಿ ದ ಬಿಲಿಯನೇರ್ಸ್ ಮಿಲಿಯನರ್ಸ್ ಆರ್ ಮೇಕಿಂಗ್ ಮನಿ. ಅಂದ್ರೆ ನೀವು ಲಾಸ್ಟ್ ಒಂದು 3-4 ಇಯರ್ಸ್ ಇಂದ ಒಂದು ಒಂದು ಗ್ರೋತ್ ರೇಟ್ ನ, ಯಾವುದೇ ಒಂದು ಕ್ರಿಪ್ಟೋದನ್ನ ಗ್ರೋತ್ ರೇಟ್ ನೋಡಿದ್ರೆ ಮೋರ್ ದೆನ್ 60-80%, ಅಂದ್ರೆ 60-80% ಅಷ್ಟು ಟೋಕನ್ಗಳ ಬೆಲೆ ಇಳಿದಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. We are very fortunate that we are almost more than 10x 20x ನಮ್ಮ ಸಿಸ್ಟಮ್ ಅಲ್ಲಿ ಪ್ರಾಫಿಟ್ ನ ತಗೊಂಡಿರ್ತಕ್ಕಂಥದ್ದನ್ನ ಕಾಂಪೌಂಡಿಂಗ್ ಮಾಡೆಲ್ ಅಲ್ಲಿ ನಾವು ನೋಡಿದ್ವಿ. ಸೊ ಸಾಕಷ್ಟು ವಿಚಾರಗಳನ್ನ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಅಂದ್ರೆ ಕ್ರಿಪ್ಟೋದಲ್ಲಿ ಏನೆಲ್ಲ ಚಾಲೆಂಜಸ್ ಫೇಸ್ ಆಗ್ತಾ ಇದೆ, ಯಾಕೆ ಈಗ ನಾವು ಲೈಕ್ ಬಿಟ್ ಕಾಯಿನ್ ನ ಪ್ರೈಸ್ ನೋಡಿರ್ಬೋದು, ಇಥಿರಿಯಂ ನ ಪ್ರೈಸ್ ನೋಡಿರ್ಬೋದು, BNB ನೋಡಿರ್ಬೋದು. ಅಂದ್ರೆ ಆ ಟೋಕನ್ಗಳು ಪ್ರೈಸ್ ಏನಾಗಿದೆ, 50%-60%, 80%, ನೀವು ಬೇರೆ ಬೇರೆ ಟಾಪ್ 30 ಟೋಕನ್ಸ್ ನ ಪ್ರೈಸ್ ಲಾಸ್ಟ್ 3 ಇಯರ್ಸ್ ನೋಡಿದ್ರೆ 80% ತನಕ ಡೌನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಬಟ್ ಅಲ್ಲಿ ಏನ್ ಚಾಲೆಂಜಸ್ ಫೇಸ್ ಆಗ್ತಿದೆ ಅಂದ್ರೆ, ಅಲ್ಲಿ ಯಾವುದೇ ತರದ, ಅಂದ್ರೆ ಅಲ್ಲೂ ಕೂಡ ಟೋಕನ್ಸ್ಗಳು, ಕಾಯಿನ್ಸ್ಗಳು ಮಿಂಟ್ ಆಗ್ತಾ ಇದೆ. ಆ ಮಿಂಟ್ ಆಗ್ತಕ್ಕಂಥ ಕಾಯಿನ್ಸ್ ಪಬ್ಲಿಕ್ ಡಿಮ್ಯಾಂಡಿಗೆ ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಯಾವುದೇ ವಸ್ತುಗೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ, ಅದರದ್ದು ಸಪ್ಲೈ ಲಿಮಿಟ್ ಆಗಿದೆ ಅಂದ್ರೆ ಅದಕ್ಕೆ ಬೆಲೆ ಇರುತ್ತೆ. ಓಕೆ, ನಾವು ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಲ್ಯಾಂಡ್ ಅಂತಕ್ಕಂಥದ್ದಕ್ಕೆ ವ್ಯಾಲ್ಯೂ ಇದೆ. ಯಾಕೆ? ಲ್ಯಾಂಡ್ ಅಂತಕ್ಕಂಥದ್ದು ಅದು ಮಲ್ಟಿಪಲ್ ಆಗಲ್ಲ, ಅದು ಬೆಳೆಯಲ್ಲ. ಎಷ್ಟಿರುತ್ತೆ ಲ್ಯಾಂಡ್ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಆದಂತ ಬೆಲೆ ಏನಾಗ್ತಿರುತ್ತೆ ಇವತ್ತಿಲ್ಲ. ಅಂದ್ರೆ ಡಿಮ್ಯಾಂಡ್, ಸಪ್ಲೈ ಜಾಸ್ತಿ ಆಗೋದಿಲ್ಲ, ಸಪ್ಲೈ ಅಷ್ಟೇ ಇರುತ್ತೆ. ಡಿಮ್ಯಾಂಡ್ ಏನಿರುತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಅದಕ್ಕೋಸ್ಕರ ಪ್ರೈಸ್ ಕೂಡ ಜಾಸ್ತಿ. ಅದೇ ರೀತಿ ಕ್ರಿಪ್ಟೋದಲ್ಲಿ ಸಪ್ಲೈ ಜಾಸ್ತಿ ಆಗ್ತಾ ಇದೆ. ಕ್ರಿಪ್ಟೋದಲ್ಲಿ ಸಾಕಷ್ಟು ಮಾರ್ಕೆಟ್ ಅಲ್ಲಿ ವ್ಯವಹಾರ ನಡೀತಾ ಇರತಕ್ಕಂತ ಕ್ರಿಪ್ಟೋಗಳದ್ದು ಸಪ್ಲೈ ಜಾಸ್ತಿ ಆಗ್ತಾ ಇದೆ. ಆ ಸಪ್ಲೈ ಜಾಸ್ತಿ ಆಗ್ತಕ್ಕಂಥದ್ದಕ್ಕೆ ಮ್ಯಾಚ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಒಂದು ಪ್ರೈಸ್ ಫ್ಯಾಕ್ಟರ್ ನ ರೈಸ್ ಆಗದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಸೊ ಅದಕ್ಕೆ ಸೊಲ್ಯೂಷನ್ ಆಗಿ ಒರಿಜಿನ್ LGNS ಅಲ್ಲಿ ಸಪ್ಲೈ, ಈವನ್ ಡೇ ಬೈ ಡೇ ಕಾಂಪೌಂಡಿಂಗ್ ಮಾಡ್ಯೂಲ್ ಅಲ್ಲಿ ಟೋಕನ್ ಮಿಂಟಿಂಗ್ ಆಗಿ ರಿವಾರ್ಡ್ಸ್ ಕೊಡ್ತಾ ಇದ್ರು ಕೂಡ, ನಾರ್ಮಲ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ರಿವಾರ್ಡ್ ಬೇಸ್ಡ್ ಸಿಸ್ಟಮ್, ರಿವಾರ್ಡ್ ಬೇಸ್ಡ್ ಇಲ್ಲದೆ ಇದ್ರು ಕೂಡ, ಸೊ ಸೊ ಅದಕ್ಕೆ ಆ ಟೋಕನ್ಸ್ ಗಳಿಗೆ ಸೊಲ್ಯೂಷನ್ ಇಲ್ಲ. ಬಟ್ LGNS ಈವನ್ ಪಾರ್ಟಿಸಿಪೇಟ್ಸ್ ಗೆ, ಅಂದ್ರೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ LGNS ನ ಸ್ಟೇಕ್ ಮಾಡೋರಿಗೆ ಈವನ್ ಸ್ಟೇಕಿಂಗ್ ರಿವಾರ್ಡ್ ಕೊಡ್ತಾ ಹೋದ್ರು ಕೂಡ, ಮಾರ್ಕೆಟ್ ಅಲ್ಲಿ ಕ್ರಿಪ್ಟೋದಲ್ಲಿ ಅದಕ್ಕೆ ಏನ್ ಇನ್ಫೈನೈಟ್, ಅಂದ್ರೆ ಸಪ್ಲೈ ಯಾವ ತರ ಜಾಸ್ತಿ ಆಗುತ್ತೆ ಅದನ್ನ ಲಿಮಿಟ್ ಆಗಿ ಮಾಡ್ತಕ್ಕಂತ ಒಂದು ಸ್ಟ್ರಾಟರ್ಜಿನ ಸಾಕಷ್ಟು ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಲ್ಲ. ಅದನ್ನ LGNS ಆಲ್ರೆಡಿ ತಂದಿರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಲಾಸ್ಟ್ ಫ್ಯೂ ಡೇಸ್, ಇವತ್ತು ನಾನು ನಿಮ್ಗೆ LG ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ, ಸೊ ಅನುಬೀಸ್ ಬ್ಲಾಕ್ ಚೈನ್ ನಿಮ್ಗೆ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೆಲ್ಲ ವಿಚಾರಗಳು ನಮ್ಮ ತಲೆಯಲ್ಲಿ ಇರಬೇಕು, ನಾವು ನೋಡ್ಬೇಕು ಅಂತಕ್ಕಂಥದ್ನ ನಾನು ತಿಳಿಸ್ಕೊಡ್ತೀನಿ. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ LGNS ಟೋಕನ್ ಸ್ಟೆಬಿಲಿಟಿ ಏನಕ್ಕೆ, ನಾನು ಎಲ್ಲರಿಗೂ ಹೇಳೋಕ್ಕಿಂತ ಮುಂಚೆ ಸಾಕಷ್ಟು ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಯಾರಾದ್ರೂ ಹೊಸಬ್ರಿದ್ರೆ ಲಾಸ್ಟ್ 2-3 ಮಂತ್ಸ್ ಇಂದ ಕನೆಕ್ಟ್ ಆಗಿದ್ರಿ ಅಂದ್ರೆ, ಸೊ LGNS ನ ಉದ್ದೇಶ ಏನು, ಅಟ್ ದ ಎಂಡ್ ಪ್ರಾಡಕ್ಟ್ ಏನ್ ಬರತಕ್ಕಂಥದ್ದಿದೆ, ಯಾಕೆ LGNS ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತಕ್ಕಂಥದ್ನ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ಅದನ್ನು ಕೂಡ ಗ್ರೂಪ್ ಅಲ್ಲಿ ಕಳ್ಸಿಕೊಡ್ತೀನಿ. ಅದನ್ನು ಕೂಡ ನೀವೆಲ್ಲರೂ ಕೂಡ ಮತ್ತೆ 3 ಮಂತ್ಸ್ ಬಿಫೋರ್ ಅದನ್ನ ಡಿಸ್ಕಷನ್ ಮಾಡಿರ್ತಕ್ಕಂಥದ್ನ ಆ ವಿಡಿಯೋನ ಎಲ್ಲರೂ ಕೂಡ ತಪ್ಪದೆ ನೋಡಿ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ.
ಸೊ ಕಂಪ್ಲೀಟ್ಲಿ 3 months ಬಿಫೋರ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಪ್ರೊಡಕ್ಟಿವಿಟಿ ಪ್ರೋಟೋಕಾಲ್ ಸ್ಟೇಬಲ್ ಕಾಯಿನ್ ಏನೆಲ್ಲ ಮೇಜರ್ ಥಿಂಗ್ಸ್ ಕ್ರಿಪ್ಟೋದಲ್ಲಿ ಏನೆಲ್ಲ ಚಾಲೆಂಜಸ್ ಸಿಸ್ಟಮ್ ಫೇಸ್ ಮಾಡ್ತಾ ಇದೆ, ಸೊ ಅದಕ್ಕೆ ಏನೆಲ್ಲ ಪ್ರೊಡಕ್ಟಿವಿಟಿ ತರ್ತಕ್ಕಂಥ ವಿಷನ್ ಅನುಬೀಸ್ ಬ್ಲಾಕ್ ಚೈನ್ ತಗೊಂಡಿದೆ, ಅದರಿಂದ LGNS ಗೆ ಯಾವ ತರ ಲಾಭ ಆಗುತ್ತೆ, LGNS ನಾನು ಯಾಕೆ ಹೋಲ್ಡ್ ಮಾಡಬೇಕು, LGNS ಗೆ ನಿಜವಾಗ್ಲೂ ವ್ಯಾಲ್ಯೂ ಇದೆನಾ ಅಂತಕ್ಕಂಥದ್ನ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಜನರಲ್ ಡಿಸ್ಕಷನ್ ಇಷ್ಟೆಲ್ಲ ಸಿಸ್ಟಮ್ ಅಲ್ಲಿ ಪ್ರೆಸೆಂಟ್ ಮಾರ್ಕೆಟ್ ಸ್ಟೆಬಿಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸ್ಟೆಬಿಲಿಟಿ ಅಂದ್ರೆ ಏನು? ಈಗ ಲಾಸ್ಟ್ ಒಂದು ಫ್ಯೂ ಡೇಸ್ ಇಂದ ನೋಡ್ತಾ ಇದೀವಿ LGNS ಟೋಕನ್ ಅಲ್ಲಿ ಅತಿ ಹೆಚ್ಚು ಕಮ್ಯುನಿಟಿ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ನೋಡಿ, ನಾ ಪ್ರತಿ ಸಲ ಹೇಳಿದ್ದೀನಿ, ನಾವು ಯಾವಾಗ ಸಿಸ್ಟಮ್ ಇಂದ ಪ್ಯಾನಿಕ್ ಆಗ್ತೀವಿ, ಸೆಲ್ಲಿಂಗ್ ಸ್ಟ್ರಾಟಜಿ ಇಟ್ಕೊಳ್ತೀವಿ, ಅವಾಗ ಅದನ್ನ ಬೈಯಿಂಗ್ ಆಪರ್ಚುನಿಟಿ ಆಗಿ ಚೈನಾ ಮಾರ್ಕೆಟ್ ಆಗಿರ್ಬೋದು, ಕೊರಿಯಾ ಮಾರ್ಕೆಟ್ ಆಗ್ಲಿ ಅದನ್ನ ಗ್ರಾಬ್ ಮಾಡುತ್ತೆ. ಸೊ ಅದನ್ನ ಆಲ್ರೆಡಿ ಲಾಸ್ಟ್ ಫ್ಯೂ ಡೇಸ್ ಇಂದ ಆ ಮಾರ್ಕೆಟ್ ಬೈಯಿಂಗ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದೀವಿ. ಓಕೆ, ನಾವೆಲ್ಲರೂ ಕೂಡ ಅನುಬೀಸ್ ಬ್ಲಾಕ್ ಚೈನ್ ಸಿಸ್ಟಮ್ ತಮ್ಮದೇ ಆದಂತ ಓನ್ ಬ್ಲಾಕ್ ಚೈನ್ ಸೆಟಪ್ ನ ಆಲ್ರೆಡಿ ಪ್ರಿಪರೇಷನ್ ಮಾಡೆಲ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಕಮ್ಯುನಿಟಿನೂ ಕೂಡ ಪಾಲಿಗಾನ್ ಬ್ಲಾಕ್ ಚೈನ್ ಇಂದ ಅನುಬೀಸ್ ಬ್ಲಾಕ್ ಚೈನ್ ಗೆ ಎಲ್ಲರೂ ಕೂಡ ಕನ್ವರ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಕೂಡ ಮಾಡಬಹುದು. ಸೊ ಕಮ್ಯುನಿಟಿ ಕಂಪ್ಲೀಟ್ಲಿ ಸಪೋರ್ಟಿಂಗ್ ಅನುಬೀಸ್ ಬ್ಲಾಕ್ ಚೈನ್ ಬರ್ತಕ್ಕಂಥ ದಿನಗಳಲ್ಲಿ LGNS ನ ಕಂಪ್ಲೀಟ್ಲಿ ವಹಿವಾಟು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ, ಅಂದ್ರೆ ಇಷ್ಟು ದಿನ ಬೇರೆಯವರ ಮನೆಯಲ್ಲಿ ಸಿಸ್ಟಮ್ ಬೇರೆಯವರ ಸೆಟಪ್ ಅಲ್ಲಿ LGNS ಟೋಕನ್ ಏನಿದೆ ತಂದೆ ಆದಂತ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. ಇವಾಗ ಸಿಸ್ಟಮ್ ತಮ್ಮದೇ ಆದಂತ ಓನ್ ಸೆಟಪ್ ನ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಇನ್ಮೇಲಿಂದ LGNS ನ ವಹಿವಾಟು ಟ್ರಾನ್ಸಾಕ್ಷನ್ ಎವ್ರಿಥಿಂಗ್ ಪ್ರೋಟೋಕಾಲ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ಫೇಸ್ ಶುರುವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ LGNS ಸರ್ ನೀವೆಲ್ಲರೂ ಕೂಡ ಕ್ವಶನ್ಸ್ ನ ಕೇಳ್ಬೋದು, ಅರೈಸ್ ಮಾಡ್ಬೋದು. ಸೊ ಯಾವಾಗ ಒಂದು ಪ್ಯಾನಿಕ್ ಸಿಚುಯೇಷನ್ಸ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಯ್ತು, ಓಕೆ, ಸೊ ನಾನು ಆಲ್ರೆಡಿ ಹೇಳಿದೆ LGNS ಗೆ ಒಂದು ಸಪ್ಲೈ ಅಂದ್ರೆ ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ LGNS ನ ವಹಿವಾಟು ಅತಿ ಹೆಚ್ಚು ಯಾವ ತರ ಕಮ್ಮಿ ಆಗುತ್ತೆ, ಅದರದ್ದು ಪ್ರೈಸ್ ಸ್ಟೆಬಿಲಿಟಿ ಅಷ್ಟು ಈಸಿಯಾಗಿ ಒಂದು ಪ್ರೈಸ್ ಮೊಮೆಂಟಮ್ ಜಾಸ್ತಿ ಆಗುತ್ತೆ, ಅಂಡ್ ದೆನ್ ಅದರದೇ ಆದಂತ ಪ್ರೈಸ್ ಸ್ಟೆಬಿಲಿಟಿ ಇರುತ್ತೆ. ಅಂದ್ರೆ ಏನೆಲ್ಲ ಮಾರ್ಕೆಟ್ ಅಲ್ಲಿ ವಹಿವಾಟು ನಡೀತಾ ಇದೆ ಅದರದ್ದು ಸಪ್ಲೈ ಕಮ್ಮಿ ಆಗ್ಬೇಕು. ಸಪ್ಲೈ ಕಮ್ಮಿ ಆದಾಗ ಏನಾಗುತ್ತೆ, ಸೆಲ್ ಮಾಡ್ತಕ್ಕಂತ ಒಂದು ರೇಷಿಯೋ ಕಮ್ಮಿ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ರೀಸನ್ ಅಲ್ಲಿ ಟೋಕನ್ಗಳು ಬರ್ನ್ ಆಗ್ತಾ ಇರುತ್ತೆ. 360 ಜನಗಳು ಏನ್ ಮಾಡ್ತಾ ಇರ್ತಾರೆ, ಟೋಕನ್ಗಳನ್ನ ಸ್ಟೇಕ್ ಮಾಡಿರ್ತಾರೆ. ಡೈಲಿ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಕಣ್ಣು ಮುಂದೆನೆ ಓಪನ್ ಆಗಿ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಸೊ LGNS ನ ಸ್ಟೆಬಿಲಿಟಿ ಯಾಕೆ ಇವತ್ತು ಸ್ಟೆಬಿಲಿಟಿ ಮಾಡೆಲ್ ಅಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ಸೊ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ಯಾವ ತರ ಲಾಂಗ್ ಟರ್ಮ್ ಬಾಂಡ್, ಒಂದು ಲಾಂಗ್ ಟರ್ಮ್ ಬಾಂಡ್ ಅಲ್ಲಿ ನೋಡ್ತಾ ಇದ್ದೀರಾ, ಬರ್ನೆಬಲ್ ಬಾಂಡ್ ಅಂತಕ್ಕಂಥದ್ದು ಒಂದು ಪ್ರಾಡಕ್ಟ್ ಲಾಂಚ್ ಆಯ್ತು ಒಂದು 10 days ಬಿಫೋರ್. ನೋಡಿ, ಯಾವಾಗ ಒಂದು ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಯ್ತು, ಜನಗಳು LGNS ನ ಸೆಲ್ ಮಾಡೋ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆದ್ರು. ಓಕೆ, ಯಾವತ್ತೂ ಕೂಡ ಸಿಸ್ಟಮ್ LGNS ನ ಸೆಲ್ ಮಾಡೋ ತರ ರಿಸ್ಟ್ರಿಕ್ಷನ್ ನ ಯಾವುದು ಪಾಯಿಂಟ್ ಅಲ್ಲಿ ಇಟ್ಟೇ ಇಲ್ಲ. ಯಾವಾಗ ಬೇಕಾದ್ರೂ ಕೂಡ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಕ್ಕಂಥದ್ನ ನಾವು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಏನ್ ಇನ್ವಾಲ್ವ್ ಆಗಿದ್ವಿ ನಾವು ನೋಡಿದ್ವಿ. ಸೊ ಆ ತರ ಸಿಚುಯೇಷನ್ಸ್ ಅಲ್ಲಿ ಸಾಕಷ್ಟು ಜನ ವಿಡ್ರಾಲ್ ಮಾಡ್ಕೊಂಡು ಎಕ್ಸಿಟ್ ಆಗಿರ್ತಕ್ಕಂಥದ್ನ ನಾವು ನೋಡಿದ್ವಿ. ಬಟ್ ಸಿಸ್ಟಮ್ ಅದನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ, ಅಂದ್ರೆ ಮಾರ್ಕೆಟ್ ಅಲ್ಲಿ ವಹಿವಾಟು ನಡೀತಾ ಇರ್ತಕ್ಕಂಥ LGNS ನ ಸಂಖ್ಯೆ ಕಮ್ಮಿ ಮಾಡ್ಲಿಕ್ಕೆ ಏನೆಲ್ಲ ವಿಚಾರಗಳನ್ನ ತಂತು, ಅದು ಯಾವ ತರ ಇವತ್ತು ವರ್ಕ್ ಆಗ್ತಾ ಇದೆ, ಸ್ಲೋ ಬೈ ಸ್ಲೋ ಅದು ಯಾವ ತರ ಸಿಸ್ಟಮ್ ಅಲ್ಲಿ ಇಂಪ್ಲಿಮೆಂಟ್ ಆಗಿ ಅದು ಕೆಲಸ ಮಾಡ್ತಾ ಇದೆ, ಅವೆಲ್ಲವೂ ಕೂಡ ಪ್ರಾಡಕ್ಟ್ ಗಳು ತಂದಿದ್ರಿಂದ ಅಂತಕ್ಕಂಥದ್ನ ನಾನು ಇವತ್ತು ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಬರ್ನೆಬಲ್ ಬಾಂಡ್ ಅಂತಕ್ಕಂಥದ್ದು ಸಿಸ್ಟಮ್ ಅಲ್ಲಿ ಒಂದು ಪ್ರಾಡಕ್ಟ್ ಲಾಂಚ್ ಆಯ್ತು. ಅಂದ್ರೆ ಇದು ಫಿಕ್ಸ್ಡ್ ರಿಟರ್ನ್. ಸೊ ಫಿಕ್ಸ್ಡ್ ರಿಟರ್ನ್, ಸೊ ನಮ್ಮಲ್ಲಿ ಈಗೂ ಕೂಡ ಇದು ಆಕ್ಟಿವ್ ಆಗಿದೆ. ಓಕೆ, ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ LGNS ನ, ಸೊ ನಾವೇನ್ ಮಾಡ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ LGNS ನ, ಅದು ಅನುಬೀಸ್ LGNS ಅಲ್ಲಿ ಸೊ ಬರ್ನೆಬಲ್ ಬಾಂಡ್ ಅಂದ್ರೆ, ಸೊ ನಾವಿಲ್ಲಿ ಒಂದು LGNS ನ ಬರ್ನ್ ಮಾಡೋದ್ರಿಂದ ಸೊ ನಮಗಿದು ಆಲ್ಮೋಸ್ಟ್ 250% ಅಷ್ಟು ರಿಟರ್ನ್ ಕೊಡುತ್ತೆ. ಎಕ್ಸಾಂಪಲ್, ಇವತ್ತು ಒಂದು LGNS ನ ಪ್ರೈಸು ಅರೌಂಡ್ $2.33, ಅಂದ್ರೆ ಅನುಬೀಸ್ ಅಲ್ಲಿ $3 ಇದೆ ಅಂತ ಅನ್ಕೋಣ. ಓಕೆ, $3 ಇದೆ.
ಸೊ ನೀವು ಇವತ್ತು ಒಂದು $10 ಅಷ್ಟು LGNS ನ ಇಲ್ಲಿ ಬರ್ನ್ ಬಾಂಡ್ ಅಲ್ಲಿ ನಿಮ್ಮ LGNS ನ ಬರ್ನ್ ಮಾಡ್ತೀರಾ ಅಂದ್ರೆ ಅದು ಇವತ್ತು ಪ್ರೈಸಿಗೆ $10 ಏನಾಗುತ್ತೆ ಸೆಟ್ ಆಗುತ್ತೆ. ಅಂದ್ರೆ ಅದು LGNS ನೀವು ಕೊಟ್ಟಿರ್ತಕ್ಕಂಥ LGNS ವ್ಯಾನಿಶ್ ಆಗುತ್ತೆ, ಬರ್ನ್ ಆಗುತ್ತೆ. ಅಂದ್ರೆ ಇವತ್ತು ಏನ್ ವ್ಯಾಲ್ಯೂ ಇದೆ ಆ $10ಗೆ ಸಿಸ್ಟಮ್ ಏನ್ ಹೇಳುತ್ತೆ $25 ತನಕನು ಕೂಡ ಪ್ರತಿನಿತ್ಯ ಇಂತಿಷ್ಟು ಅಂತ 0.8% ಅಷ್ಟು ಡೈಲಿ ಪ್ರತಿನಿತ್ಯನೂ ಕೂಡ ಸೊ ಸಿಸ್ಟಮ್ ಕೊಡ್ತಾ ಹೋಗುತ್ತೆ ಅಂತಕ್ಕಂಥದ್ದು ಒಂದು ಇನ್ಸೆಂಟಿವ್, ಒಂದು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದೆ. ಇದರಿಂದ ಪ್ರಾಫಿಟ್ ಏನಾಯ್ತು, LGNS ನ ಸಂಖ್ಯೆ ಬರ್ನ್ ಆಯ್ತು. ಬರ್ನ್ ಅಂತಂದ್ರೆ ಸಾಕಷ್ಟು ಬಾರಿ ಹೇಳಿದೀನಿ, ಏನೆಲ್ಲ ವಹಿವಾಟು ಟ್ರಾನ್ಸಾಕ್ಷನ್ ಇರ್ತಕ್ಕಂಥ ಸಪ್ಲೈನ ಕಮ್ಮಿ ಮಾಡ್ಲಿಕ್ಕೆ. ಅದು ಒಂದು ಸಲ LGNS ನ ಬರ್ನ್ ಆಯ್ತು ಅಂದ್ರೆ ಆ ಸಂಖ್ಯೆ ಮತ್ತೆ ವಹಿವಾಟು ಮಾರ್ಕೆಟ್ ಅಲ್ಲಿ ಆಗೋದಿಲ್ಲ. ಅದಕ್ಕೆ ನಾವು ಬರ್ನ್ ಅಂತ ಹೇಳ್ತೀವಿ. ಸೊ ಸಿಸ್ಟಮಿನ ಉದ್ದೇಶ ಎಷ್ಟು ಸಾಧ್ಯನೋ ಅಷ್ಟು LGNS ನ ವಹಿವಾಟನ್ನ ಕಮ್ಮಿ ಮಾಡಬೇಕು, ಸೆಲ್ಲಿಂಗ್ ಝೋನ್ ನ ಕಮ್ಮಿ ಮಾಡಬೇಕು, LGNS ನ ಸಪ್ಲೈ ಕೂಡ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ನೆಬಲ್ ಬಾಂಡ್ ಅಂತಕ್ಕಂಥ ಪ್ರಾಡಕ್ಟ್ ಬಂತು. ನೋಡ್ತಾ ಇದೀವಿ ಬರ್ನೆಬಲ್ ಬಾಂಡ್ ಇಂದ ಟೋಟಲ್ LGNS ಇಲ್ಲಿ ತನಕ ಎಷ್ಟು ಬರ್ನ್ ಆಗಿದೆ. ನಾವ್ ಅನ್ಕೊಳ್ತೀವಿ ಇವೆಲ್ಲ ಪ್ರಾಡಕ್ಟ್ ಅಷ್ಟು ಈಸಿಯಾಗಿ ನಾವ್ ಯಾವ್ದು ಕೂಡ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಾವು ನೋಡೋದಾದ್ರೆ ಹತ್ತತ್ರ ಎಷ್ಟು ಕೋಟಿ LGNS ಆಲ್ರೆಡಿ ಈ ಪ್ರಾಡಕ್ಟ್ ಇಂದ ಬರ್ನ್ ಆಗಿದೆ. ಇದರಿಂದ ಸೆಲ್ಲಿಂಗ್ ಝೋನ್ ಸೆಲ್ ಮಾಡ್ತಕ್ಕಂಥ LGNS ಗಳು ಆಲ್ರೆಡಿ ಮಾರ್ಕೆಟ್ ಇಂದ ವ್ಯಾನಿಶ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಡೇ ಬೈ ಡೇ ಈ ಪ್ರೋಟೋಕಾಲ್ ಯಾವ ತರ ವರ್ಕ್ ಮಾಡುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಬಹುದು. ಹತ್ತತ್ರ 14 ಕೋಟಿ, ನಿಯರ್ ಟು ನಿಯರ್ 14 ಕೋಟಿ LGNS ತನಕ ಈ ಪ್ರಾಡಕ್ಟ್ ಇಂದ ಲಾಸ್ಟ್ ಒಂದು 10 to 12 ಡೇಸ್ ಅಲ್ಲಿ ಈ ಪ್ರಾಡಕ್ಟ್ ಇಂದ ಬರ್ನ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಸೊ ಅದು ಅಷ್ಟೇ ಅಲ್ಲ, ಪ್ರತಿ ದಿನ ಯಾರೆಲ್ಲ LGNS ನ ಟಾಪ್ ಆಗಿ ಲಿಸ್ಟ್ ಮಾಡ್ತಾರೆ ಈ ಪ್ರಾಡಕ್ಟ್ ನ ಖರೀದಿ ಮಾಡ್ಲಿಕ್ಕೆ, ಯಾರು ಅತಿ ಹೆಚ್ಚಾಗಿ LGNS ನ ಬರ್ನ್ ಮಾಡ್ತಾರೆ ಅವರಿಗೆ ಆಸ್ ಎ ರಿವಾರ್ಡ್ ಆಗಿ $5,000 ಡೈ ನ ಸಿಸ್ಟಮ್ ಕೊಡ್ತಾ ಇದೆ. ನೋಡಿ ಸಿಸ್ಟಮ್ ನೋಡಿ, ಸಿಸ್ಟಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗೂ ಕೂಡ ಅದರಿಂದ ಪ್ರಾಡಕ್ಟ್ ಅನ್ನ ನಾವು ಖರೀದಿ ಮಾಡೋದ್ರಿಂದ ಅದಕ್ಕೂ ಕೂಡ ಬೆನಿಫಿಟ್ ಇದೆ. ಅದ್ರ ಜೊತೆ ಎಕ್ಸ್ಟ್ರಾ ರಿವಾರ್ಡ್ ಆಗಿ ಪಾರ್ಟಿಸಿಪೇಟಿಗೆ ಒಂದು ಎಂತೂಸಿಯಾಸಮ್ ಅಂದ್ರೆ ಲೈಕ್ ಎಂಕರೇಜ್ ಆಗ್ಲಿ, ಸಿಸ್ಟಮ್ ಅಲ್ಲಿ ಅತಿ ಹೆಚ್ಚಾಗಿ ಜನಗಳು ಬರ್ನ್ ಬಾಂಡ್ ಅನ್ನು ಕೂಡ ಖರೀದಿ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಆಲ್ಮೋಸ್ಟ್ ಅಂದ್ರೆ ರ್ಯಾಂಕ್ ವೈಸ್ ಅಲ್ಲಿ ಹತ್ತತ್ರ 100 ಜನಕ್ಕೆ ರಿವಾರ್ಡ್ ಕೂಡ ಸಿಸ್ಟಮ್ ಕೊಡ್ತಾ ಇದೆ. ನೋಡಿ ಫಸ್ಟ್ ರಿವಾರ್ಡ್ $5,000. ಇಲ್ಲಿ ತನಕ ನೋಡಿ ಫಸ್ಟ್ ಪ್ಲೇಸ್ ಅಲ್ಲಿ 17,000 LGNS ನ ಯಾರೋ ಒಬ್ರು ಈಗ ಬರ್ನ್ ಬಾಂಡ್ ಅಲ್ಲಿ ಬರ್ನ್ ಮಾಡಿರ್ತಕ್ಕಂಥದ್ದು. ಆ ವ್ಯಕ್ತಿಗೆ ನಾಳೆ $5,000 ಆಸ್ ಅ ರಿವಾರ್ಡ್ ಆಗಿ ಸಿಗುತ್ತೆ. ಇಲ್ಲಿ LGNS ಸಿಗಲ್ಲ, ಡೈರೆಕ್ಟ್ಲಿ ಡೈ ರಿವಾರ್ಡ್ ಸಿಗ್ತಾ ಇದೆ. ಸೆಕೆಂಡ್ ಪ್ಲೇಸ್ 13,000, 5,000. ಸೊ ನೋಡ್ತಾ ಇದ್ರೆ ನೀವು ಪ್ರತಿದಿನ ಈ ತರ ಪಾರ್ಟಿಸಿಪೆಂಟ್ಸ್ ಕೂಡ ರಿವಾರ್ಡ್ಸ್ ನ ತಗೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಇದು ಯಾವ ತರ ಪ್ರೋಟೋಕಾಲ್ ಮೇಂಟೈನ್ ಆಗ್ತಿದೆ ಅಂತಕ್ಕಂಥದ್ದು ಜನರಲಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸಿಸ್ಟಮ್ ಯಾವ ತರ ಒಂದು ಪ್ರಾಡಕ್ಟ್ಸ್ ನ ಸಿಸ್ಟಮ್ಗೆ ತಂದಿರುತ್ತೆ, ಅದರಿಂದ ಒಂದು ಲಾಂಗಿಟಿವಿಟಿ ಸಿಸ್ಟಮ್ ನ ಫ್ಯೂಚರ್ ಪ್ರೊಜೆಕ್ಷನ್ಸ್ ಇನ್ನು ಎಷ್ಟು ಲಾಂಗ್ ಟರ್ಮ್ ಆಗಿ ಸಿಸ್ಟಮ್ ರನ್ ಆಗುತ್ತೆ ಅಂತಕ್ಕಂಥ ನಾವು ಇಲ್ಲಿ ತಿಳ್ಕೊಬಹುದು. ಇದು ಬರ್ನ್ ಬಾಂಡ್ದು. ಓಕೆ, ಎರಡನೇ ಆಪ್ಷನ್ ಬರೋಣ, 360 ದಿನದ ಸ್ಟೇಕಿಂಗ್. ದ ವಂಡರ್ಫುಲ್ ಪ್ರಾಡಕ್ಟ್ ಪೀಪಲ್ ಆರ್ ರಶಿಂಗ್. ಅಂದ್ರೆ ಲಾಸ್ಟ್ ಒಂದು 3 months ಇಂದ ನಾನು ಹೇಳ್ತಾ ಇದ್ದೀನಿ ಈ ಪ್ರಾಡಕ್ಟ್ ಗೆ ಸಾಕಷ್ಟು ಜನ ದ ಚೈನಾ ಪೀಪಲ್, ನಾವು ಆಲ್ರೆಡಿ ಇಂದ ಶುರು ಮಾಡಿದ್ದು, ಬಟ್ ಚೈನಾ ಪೀಪಲ್ ಆಲ್ರೆಡಿ 2 months 3 months ಬಿಫೋರೇ ಈ ಪ್ರಾಡಕ್ಟ್ ಅನ್ನ ಆಲ್ರೆಡಿ ಸ್ಟೇಕ್ ಮಾಡ್ಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ನ. ಸೊ ಇದರಲ್ಲೂ ಕೂಡ ಪ್ರತಿದಿನ ಸಾಕಷ್ಟು ದೊಡ್ಡ ಲೆಕ್ಕಕ್ಕೆ ಜನಗಳು ಸ್ಟೇಕ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀರ. ಲಾಸ್ಟ್ 24 hours ಅಲ್ಲಿ 1,33,00,000 ತನಕ ಬರೀ 24 ಗಂಟೆಯಲ್ಲಿ 24 hour ಸ್ಟೇಕ್ ಆಕ್ಟಿವಿಟಿಯಲ್ಲಿ ಹತ್ತತ್ರ 1,40,00,000 ತನಕ ಸ್ಟೇಕಿಂಗ್ ಆಗಿರ್ತಕ್ಕಂಥದ್ನ ಇಮ್ಯಾಜಿನ್ ಮಾಡಿ. ಇವತ್ತು ಒಂದು ದಿನದ್ದು ಇಲ್ಲಿ ಕೌಂಟು, ಲಾಸ್ಟ್ ಒಂದು ಬರೀ ಇದು ಫಸ್ಟ್ ಆಲ್ಮೋಸ್ಟ್ 1 month ಇಂದನೂ ಕೂಡ ಈ ಪ್ರಾಡಕ್ಟ್ ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ, ಲಾಸ್ಟ್ ಒಂದು 10 to 15 ಡೇಸ್ ಇಂದ ನೋಡೋದಾದ್ರೆ ಎಷ್ಟು LGNS ಗಳು ಸಿಸ್ಟಮ್ ಅಲ್ಲಿ ಲಾಕ್ ಆಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ಖರೀದಿ ಮಾಡ್ತಾ ಈ ಬಾಂಡ್ ಅನ್ನ ಖರೀದಿ ಮಾಡಿರೋದ್ರಿಂದ LGNS ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ಲಿ ಸೆಲ್ ಮಾಡೋ ಪಾಸಿಬಿಲಿಟಿ ಇಲ್ಲ. ಅಂದ್ರೆ ಯಾರೆಲ್ಲ 360 ಅಲ್ಲಿ ಸಿಸ್ಟಮ್ ಅಲ್ಲಿ ಅವರು ಬರ್ತಕ್ಕಂಥ ಪ್ರಾಫಿಟ್ ಅನ್ನ ಮಾತ್ರ ಸೆಲ್ ಮಾಡ್ಬೇಕೇ ಹೊರತು, ಬರ್ತಕ್ಕಂಥ ಪ್ರಿನ್ಸಿಪಲ್ ನ ಮಾತ್ರ ಸೆಲ್ ಮಾಡ್ಬೇಕೇ ಹೊರತು ಸಿಸ್ಟಮ್ ನಿಂದ ಡೈರೆಕ್ಟ್ಲಿ ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ತಕ್ಕಂಥ ಆಪ್ಷನ್ ಇಲ್ಲ. ಇದರಿಂದ ಏನಾಗುತ್ತೆ, ಸ್ಟೆಬಿಲಿಟಿ
ಅಂದ್ರೆ ಮಾರ್ಕೆಟ್ ಕಮಿಂಗ್ ಡೇಸ್ ಅದರಿಂದ ಏನಾಗುತ್ತೆ, ನ್ಯೂ ಕಮ್ಯುನಿಟಿ ಮಾರ್ಕೆಟ್ ಇಂದ ಬೈಯಿಂಗ್ ಶುರು ಮಾಡುತ್ತೆ. ಅಯ್ಯೋ ಪ್ರೈಸ್ ಸ್ಟೆಬಿಲಿಟಿ ಆಗಿದೆ, ಸ್ಟೆಬಿಲಿಟಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹೊಸ ಜನಗಳು ಬರ್ತಾರೋ ಇಲ್ಲೋ ಅಂತ ನೀವು ಯೋಚನೆ ಮಾಡಿ, ಖರೀದಿ ಮಾಡ್ತಾರೋ ಇಲ್ಲೋ ಅಂತ ಯೋಚನೆ ಮಾಡಿ. ಅಂದ್ರೆ ನಾವೆಲ್ಲರೂ ಕೂಡ ಓಲ್ಡ್ ಪೀಪಲ್ 360ಗೆ ನಾವು ಕನೆಕ್ಟ್ ಆಗಿರೋದ್ರಿಂದ ಪ್ರೈಸಿಗೆ ಒಂದು ಸ್ಟೆಬಿಲಿಟಿ ಬಂದು, ಅಂದ್ರೆ ಪ್ರೈಸಿಗೆ ಸ್ಟೆಬಿಲಿಟಿ ಬಂತು, ಎಲ್ಲರೂ ಕೂಡ ಅಟ್ ಎ ಟೈಮ್ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಹೊಸ ಜನಗಳು ಬೈ ಮಾಡ್ತಕ್ಕಂಥ ಮೈಂಡ್ ಸೆಟ್ ಏನಾಗಿರುತ್ತೆ, ಅವರು ಕಂಪ್ಲೀಟ್ಲಿ ಡೌನ್ವರ್ಡ್ ಟ್ರೆಂಡಿಂಗ್ ಇತ್ತು ಅನ್ಕೊಳ್ಳಿ, ಪ್ರೈಸ್ ಕಂಪ್ಲೀಟ್ಲಿ ಡೌನ್ ಆಗ್ತಿರೋ ಟೈಮ್ ಇತ್ತು ಅಂತಂದಾಗ ಬೈ ಮಾಡ್ಲಿಕ್ಕೆ ವಿಚಾರ ಮಾಡ್ತಕ್ಕಂಥ ಸಂಖ್ಯೆ ಕಮ್ಮಿ. ಸೊ ಅದೇ ಅಪ್ ಟ್ರೆಂಡ್ ಶುರುವಾಗಿದೆ ಅಂತಂದಾಗ ಬೈಯರ್ಸ್ ರೇಷಿಯೋ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ಆಲ್ರೆಡಿ ನಾವು ಖರೀದಿ ಆಗ್ತಾ ಇರ್ತಕ್ಕಂಥದ್ನ ನಾವು ವಾಚ್ ಮಾಡ್ತಾ ಇದೀವಿ ನೋಡಿ. ಸೊ ಡೇ ಬೈ ಡೇ ಯಾವ ತರ ಹೈ, ಯಾವ ವ್ಯಾಲ್ಯೂಮ್ ಅಲ್ಲಿ, ದೊಡ್ಡ ವ್ಯಾಲ್ಯೂಮ್ ಅಲ್ಲಿ ಖರೀದಿ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಅದ್ರ ಜೊತೆ ಲಾಂಗ್ ಟರ್ಮ್ ಅಲ್ಲಿ 600 ನೋಡೋಣ. 600 ಅಲ್ಲೂ ಕೂಡ ಜನಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತು 6 ಲಕ್ಷ LGNS ಅಷ್ಟು ಇವತ್ತು 600 ದಿನಕ್ಕೆ ಸ್ಟೇಕ್ ಆಗಿರ್ತಕ್ಕಂಥದ್ದು. ಅಂದ್ರೆ ಸಿಸ್ಟಮ್ ನೋಡಿ ಯಾವ ತರ ಒಂದು ಮೆಕ್ಯಾನಿಸಮ್ ನ, ಕ್ಯಾಲ್ಕುಲೇಷನ್ ನ ಒಂದು ಡಿಸೈನ್ ಮಾಡುತ್ತೆ, ಇಮಿಡಿಯೇಟ್ಲಿ ಆಕ್ಷನ್ ತರುತ್ತೆ. ಟೆಕ್ನಿಕಲಿ ಎಷ್ಟು ಒಂದು ಹೈ ಲೆವೆಲ್ ಆಫ್ ಒಂದು ಟೆಕ್ನಾಲಜಿ ಸಿಸ್ಟಮ್ ಅಡಾಪ್ಟಬಿಲಿಟಿ ಮಾಡ್ಕೊಳ್ಳಿಕ್ಕೆ ಸಿಸ್ಟಮ್ ತಯಾರಾಗಿದೆ ಅಂತಕ್ಕಂಥ ತಿಳ್ಕೊಬಹುದು. ಸಾಕಷ್ಟು ಪ್ರೆಸೆಂಟೇಶನ್ ಅಲ್ಲಿ ಕೂಡ ನಾನು ತಿಳಿಸಿದ್ದೀನಿ, ಸಿಸ್ಟಮ್ ಅಲ್ಲಿ 137 ಕಾಂಟ್ರಾಕ್ಟ್ ಇದೆ. ಪ್ರತಿ ಸಲ ಹೇಳ್ತಾ ಇದ್ದೀನಿ, ಪ್ರತಿ ಕಾಂಟ್ರಾಕ್ಟ್ ಕೂಡ ಒಂದೊಂದು ಶಕ್ತಿ ಇದೆ. ಅದು ನಮಗೆ ಎಲ್ಲರೂ ಕೂಡ ಅದು ಅದು ಸ್ಟ್ರೆಂತ್ ಅಂದ ತಕ್ಷಣ, ಸರ್ ಮತ್ತೇನ್ ಪ್ರೈಸ್ ಜಾಸ್ತಿ ಆಗ್ಲಿಲ್ವಲ್ಲ ಸರ್, ಆಲ್ರೆಡಿ 25 ಲಕ್ಷ ಕಮ್ಯುನಿಟಿ ಇರ್ತಕ್ಕಂಥದ್ದು. 25 ಲಕ್ಷ ಕಮ್ಯುನಿಟಿ ಅಂತಂದ ತಕ್ಷಣ ಎಲ್ಲಾರ್ದು ಕೂಡ ಡಿಸಿಷನ್ಸ್, ಎಲ್ಲಾರ್ದು ಕೂಡ ಮೈಂಡ್ ಸೆಟ್, ಮನಸ್ಥಿತಿ ಎಲ್ಲಾರ್ದು ಕೂಡ ಒಂದೇ ಇರಲ್ಲ. ಎಲ್ಲ ಎಲ್ಲದೂ ಕೂಡ ಕೂಡಿರುತ್ತೆ. ಸೊ ಈ ಟೈಮ್ ಅಲ್ಲಿ ದ ಸ್ಟೆಬಿಲಿಟಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬರೀ ಪ್ರೈಸ್ ನ ಅಪ್ ಟ್ರೆಂಡ್ ಅಷ್ಟೇ ಅಲ್ಲ, ಪ್ರೈಸ್ ಸ್ಟೆಬಲ್ ಆಗಿ ಉಳ್ಕೊಳ್ಳೋದು ಕೂಡ ಒಂದು ದೊಡ್ಡ ಒಂದು ಲೈಕ್ ಒಂದು ಪವರ್ ಅಂತಾನೆ ಹೇಳ್ಬೋದು. ಸಿಸ್ಟಮ್ ಅದನ್ನ ಬ್ಯಾಲೆನ್ಸ್ ಸಿಸ್ಟಮ್ ಇಂದ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಸೊ ಈ ಲಾಂಗ್ ಟರ್ಮ್ ಪ್ರೊಡಕ್ಟ್ಸ್ ಇಂದ ಸಿಸ್ಟಮ್ ಅಲ್ಲಿ ಯಾವ ತರ ಒಂದು ಸ್ಟ್ರೆಂತ್ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ನ ನಾವಿಲ್ಲಿ ವಾಚ್ ಮಾಡ್ಬೋದು. ಓಕೆ, ಸೊ ಅಂಡ್ ದೆನ್ ವಿಚಾರಗಳನ್ನ ತಿಳ್ಕೊಳ್ಳೋಣ. ಟೋಟಲ್ 92% ಅಷ್ಟು LGNS ಸ್ಟೇಕ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ಸೊ ಟೋಟಲ್ ಮಾರ್ಕೆಟ್ ಕ್ಯಾಪ್ 10 ಬಿಲಿಯನ್ ಕ್ರಾಸ್ ಆಗಿರ್ತಕ್ಕಂಥದ್ದು. ಅಂದ್ರೆ ಶೇಕಡ ಮಾರ್ಕೆಟ್ ಅಲ್ಲಿ ವಹಿವಾಟು ಮಾಡ್ತಾ ಇರ್ತಕ್ಕಂಥ ಲಾಸ್ಟ್ ಒಂದು 10 ವರ್ಷದಿಂದ ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಕ್ಕಂಥ ಕ್ರಿಪ್ಟೋಗಳಿದೆ, ಸೊ ಅದಿನ್ನೂ ಇದನ್ನ ಬಿಲಿಯನ್ ಅಲ್ಲಿ ಬೀಟ್ ಆಗ್ಲಿಕ್ಕೆ ಇನ್ನೂ ಆಗಿಲ್ಲ. ಮಾರ್ಕೆಟ್ ಕ್ಯಾಪ್, ಟೋಟಲ್ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಟೋಟಲ್ ಮಾರ್ಕೆಟ್ ಕ್ಯಾಪ್, ಕ್ಯಾಪಿಟಲೈಸೇಷನ್ 10 ಬಿಲಿಯನ್ ರೀಚ್ ಆಗಿರ್ತಕ್ಕಂಥದ್ದು. ಮೋರ್ ದನ್ 90% ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಪ್ಟೋಗಳನ್ನ ವಹಿವಾಟನ್ನ ಕ್ರಾಸ್ ಮಾಡಿರ್ತಕ್ಕಂಥದ್ದು LGNS ಟೋಕನ್. ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಫೈನ್. ಸೊ ಸೊ ಪ್ರೈಸ್ ಆಲ್ರೆಡಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ $3 ಕ್ರಾಸ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಸೊ ಟ್ರೆಜರಿಲಿ ಇರ್ತಕ್ಕಂಥ ವ್ಯಾಲ್ಯೂ ಫಂಡ್ ಆಲ್ರೆಡಿ 253 ಮಿಲಿಯನ್ ಕ್ರಾಸ್ ಆಗಿರ್ತಕ್ಕಂಥದ್ದು. ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್, ರಿಸ್ಕ್ ಫ್ರೀ ವ್ಯಾಲ್ಯೂ ಆಫ್ ಅ ಟ್ರೆಜರಿ. ಅಂದ್ರೆ ಪ್ರತಿಯೊಂದು LGNS ಗೂ $1 ಬ್ಯಾಕಪ್ ಆಗಿದೆ ಅಂತಕ್ಕಂಥದ್ದು ನಾವು ಆಲ್ರೆಡಿ ಸಾಕಷ್ಟು ಪ್ರೆಸೆಂಟೇಶನ್ ಅಲ್ಲಿ ನಾವು ತಿಳಿಸಿದೀವಿ. ಪ್ರತಿಯೊಂದು LGNS ಏನ್ ಮಿಂಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ, ಅದಕ್ಕೆ $1 ಆಸ್ ಅ ಬ್ಯಾಕಪ್ ಆಗಿ ಸಿಸ್ಟಮ್ ಟ್ರೆಜರಿಲಿ ಇಟ್ಟಿರ್ತಕ್ಕಂಥದ್ದು. ಆ ಟ್ರೆಜರಿ ಅಡ್ರೆಸ್ ಕೂಡ ರೀಸೆಂಟ್ಲಿ ಸಿಸ್ಟಮ್ ರಿವೀಲ್ ಮಾಡಿರ್ತಕ್ಕಂಥದ್ದು. ಅದು ಹತ್ತತ್ರ $3 ಬಿಲಿಯನ್, $3.7 ಬಿಲಿಯನ್ ಅಷ್ಟು ಫಂಡ್ ಹೊಂದಿರತಕ್ಕಂಥದ್ದು ರಿಸ್ಕ್ ಫ್ರೀ ವ್ಯಾಲ್ಯೂ ಆಫ್ ಅ ಟ್ರೆಜರಿಲಿ. ಅಂದ್ರೆ ಸೊ ಈ ಟ್ರೆಜರಿ ಬ್ಯಾಲೆನ್ಸ್ ಇದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ, ಯಾವಾಗ ಸಿಸ್ಟಮಿನ LGNS ನ ಟೋಕನ್ ನ ಬೆಲೆ $1 ಕೆಳಗೆ ಇಳಿತಕ್ಕಂತ ಒಂದು ಒಂದು ಸಂದರ್ಭ ಬರುತ್ತೆ, ಅವಾಗ ಈ ಟ್ರೆಜರಿ ಇರ್ತಕ್ಕಂಥ ಬ್ಯಾಲೆನ್ಸ್ ಏನಿದೆ ಆಟೋಮೆಟಿಕ್ಲಿ LGNS ನ ಖರೀದಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಈ LGNS ನ ಖರೀದಿ ಮಾಡಿ ಆ LGNS ಗಳು ಮತ್ತೆ ಮಾರ್ಕೆಟಿಗೆ ಬರೋದಿಲ್ಲ. ಖರೀದಿಯಾಗಿ ಆಟೋಮೆಟಿಕ್ಲಿ ಆ LGNS ಗಳು ಏನಾಗುತ್ತೆ, ವ್ಯಾನಿಶ್ ಆಗುತ್ತೆ, ಬರ್ನ್ ಆಗುತ್ತೆ, ಮತ್ತೆ ಅದು ಮಾರ್ಕೆಟಿಗೆ ಮತ್ತೆ ಲೈಕ್ ಏನಾಗಲ್ಲ, ಅದು ರೊಟೇಷನ್ ಆಗ್ಲಿಕ್ಕೆ ಸಿಸ್ಟಮ್ ಅಲ್ಲಿ ಬರಲ್ಲ. ನೋಡಿ ಎಷ್ಟು ಟೆಕ್ನಿಕಲಿ ಸಿಸ್ಟಮ್ ವೈಟ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿದೆ. ಸೊ 3 ಬಿಲಿಯನ್ ಫಂಡ್ ರಿಸ್ಕ್ ಫ್ರೀ ಟ್ರೆಜರಿ ವ್ಯಾಲ್ಯೂ ಅಲ್ಲಿ ಹೊಂದಿರತಕ್ಕಂಥದ್ನ ನೋಡ್ಬೋದು. ಸೊ ಲಿಕ್ವಿಡಿಟಿ ನೋಡ್ತಾ ಇದೀವಿ, ಮೋರ್ ದನ್ $240 ಮಿಲಿಯನ್ ಅಷ್ಟು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಲಿಕ್ವಿಡಿಟಿ ಇದೆ. ಸ್ಟೇಕಿಂಗ್ ರೇಟು
ಸೊ ಟೋಟಲ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಇರ್ತಕ್ಕಂಥ 10 ಬಿಲಿಯನ್ ಏನ್ ಫಂಡ್ ಲೈಕ್ ಟ್ರಾನ್ಸಾಕ್ಷನ್ಸ್ ನ ಓವರ್ ಆಲ್ ಏನಾಗಿದೆ, ಸೊ ಅದರಲ್ಲಿ ಆಲ್ಮೋಸ್ಟ್ ಒಂದು 60 to 70% ವ್ಯಾಲ್ಯೂ ಲಾಕ್ ಆಗಿರ್ತಕ್ಕಂಥದ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಪಾಲಿಗಾನ್ ರೇಟ್ $2.36 ನಡೀತಾ ಇದೆ, ಅನುಬೀಸ್ ಅಲ್ಲಿ $3 ನಡೀತಾ ಇರ್ತಕ್ಕಂಥದ್ನ ನೋಡ್ಬೋದು. ಸೊ ಆದಷ್ಟು ಆಲ್ಮೋಸ್ಟ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಸ್ವಾಪಿಗೆ ಹೋದ್ವಿ ಅಂದ್ರೆ ಇದು ಎಲ್ಲಿ ನಾವು ಈಗ ಸದ್ಯಕ್ಕೆ, ಸೊ ಒಂದು LGNS ನ ಪ್ರೈಸ್ ಅನುಬಿಸ್ ಬ್ಲಾಕ್ ಚೈನ್ ಅಲ್ಲಿ ಎಷ್ಟಿದೆ, $3 ಇದೆ. ಬಟ್ ಈಗ ಸದ್ಯಕ್ಕೆ, ಸೊ ಇದನ್ನ ನೀವು ಸ್ವಾಪ್ ಮಾಡ್ತೀರಾ ಅಂದ್ರೆ ಈ ಒಂದು LGNS ನ ನೀವು ಡಾಲರ್ಗೆ ಕನ್ವರ್ಟ್ ಮಾಡ್ತೀರಾ ಅಂದ್ರೆ 22% ಅಷ್ಟು ಡಿಡಕ್ಷನ್ ಇದೆ. ಸೊ ಇದನ್ನ ಏನಕ್ಕೆ ಮಾಡಿದೆ ಸಿಸ್ಟಮ್ ಅಂತಂದ್ರೆ, ಕಮ್ಮಿ ರೇಟ್ ಅಲ್ಲಿ ಇರ್ತಕ್ಕಂಥ ಪಾಲಿಗಾನ್ ಇಂದ ಜನಗಳು ಬಂದು ಅನುಬೀಸ್ ಅಲ್ಲಿ ಸೆಲ್ ಮಾಡ್ತಾರೆ, ಲಿಕ್ವಿಡಿಟಿ ಡ್ರೈನ್ ಆಗುತ್ತೆ, ವಾಶ್ ಔಟ್ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಸೆಲ್ ಟ್ಯಾಕ್ಸ್ ಇಟ್ಟಿರ್ತಕ್ಕಂಥದ್ದು. ಈ ಸೆಲ್ ಟ್ಯಾಕ್ಸ್ ಕೂಡ ಪ್ರತಿದಿನ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅಂದ್ರೆ ನಮಗೆ ಇವಾಗ ಬರ್ತಾ ಇರ್ತಕ್ಕಂಥ LGNS ನ ನಾವು ಸೇಲ್ ಮಾಡಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಇವತ್ತು, ಸೊ ಇದರಲ್ಲಿ LGNS ಇಲ್ಲ. ಸೊ ನೀವು ಒಂದ್ LGNS ನ ಸೇಲ್ ಮಾಡಿದ್ರು ಕೂಡ ಹತ್ತತ್ರ ನಿಮಗೆ ಸೇಮ್ ಪಾಲಿಗಾನ್ ಅಲ್ಲಿ ಏನ್ ರೇಟ್ ಇದೆ, $2.36 ಅಷ್ಟು ನಿಮ್ಗೆ ಏನಾಗುತ್ತೆ, ನಿಮಗೆ ಡಾಲರ್ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ನೀವು ಕನ್ವರ್ಟ್ ಮಾಡ್ಕೋಬಹುದು. ಬಟ್ ಈ ಸೆಲ್ ಟ್ಯಾಕ್ಸ್ ಕಮ್ಮಿ ಆಗೋ ತನಕ, ಎಲ್ಲಿ ಇದು 5% ಬಂದು ನಿಲ್ಲುತ್ತೋ, ಎರಡೂ ಬ್ಲಾಕ್ ಚೈನ್ ಅಲ್ಲೂ ಸೇಮ್ ಪ್ರೈಸ್ ಇರುತ್ತೆ, ಅವಾಗ ನಿಮ್ಗೆ ಯಾವುದೇ ತರದ ಸೆಲ್ ಟ್ಯಾಕ್ಸ್ ಇರೋದಿಲ್ಲ. ಸೊ ಇದನ್ನ ಈಕ್ವಿಲಿಬ್ರಿಯಂ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಕಡೆನೂ ಕೂಡ ಬ್ಲಾಕ್ ಚೈನ್ ರನ್ ಆಗ್ತಾ ಇದೆ ಅಂದ್ರೆ ಕೂಡ ಅದನ್ನ ಡಿಸೈಡ್ ಮಾಡೋದು ಪ್ರೈಸ್ ಯಾರು, ಜನಗಳು. ಆ ಬ್ಯಾಲೆನ್ಸ್ ಮಾಡಬೇಕು ಅಂತ ಟೈಮಲ್ಲಿ ಒಂದು ಸ್ಟ್ರಾಟಜಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅನುಬೀಸ್ ಬ್ಲಾಕ್ ಚೈನ್ ಈಗ ರೀಸೆಂಟ್ಲಿ ಶುರು ಆಗಿದ್ರಿಂದ ಇಲ್ಲಿ ವಹಿವಾಟು ನಡೀತಕ್ಕಂಥ ಜನದ ಪರ್ಸೆಂಟೇಜ್ ಬೇರೆ ಇರುತ್ತೆ. ಪಾಲಿಗಾನ್ 2 ವರ್ಷದಿಂದ ನಡೀತಾ ಇರ್ತಕ್ಕಂಥ ವಹಿವಾಟಿನ ಪರ್ಸೆಂಟೇಜ್ ಬೇರೆ ಇರುತ್ತೆ. ಅಲ್ಲಿ ಕ್ವಾಂಟಿಟಿ ಆಫ್ ಪೀಪಲ್ ಬೇರೆ, ಇಲ್ಲಿ ಕ್ವಾಂಟಿಟಿ ಆಫ್ ಪೀಪಲ್ ಬೇರೆ, ಅಲ್ಲಿ ಇರ್ತಕ್ಕಂಥ ಕ್ವಾಂಟಿಟಿ ಆಫ್ LGNS ಬೇರೆ, ಇಲ್ಲಿ ಬೇರೆ. ಅವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥದ್ದು ಅಷ್ಟು ಈಸಿ ಮಾತಲ್ಲ. ಸಿಸ್ಟಮ್ ವೆರಿ 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 ಟೆಕ್ನಿಕಲಿ ಒಂದು ಪ್ರೋಟೋಕಾಲ್ ಒಂದಿಗೆ ಮೂವ್ ಆನ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಅದ್ರ ಜೊತೆ ಒಂದು ಈಕ್ವಲ್ ಆಗ್ಲಿಕ್ಕೆ ಈ ಪರ್ಸೆಂಟೇಜ್ ಕೂಡ ಪ್ರತಿನಿತ್ಯ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ಸಿಸ್ಟಮ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಇದನ್ನು ಕೂಡ ಡೇ ಬೈ ಡೇ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ತಾ ಇದೀವಿ. ಅಂಡ್ ದೆನ್ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಏನು ಸಿಸ್ಟಮ್ ಒಂದು ಉದ್ದೇಶ ಇಟ್ಕೊಂಡು ಬಂದಿದೆ. ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ನೋಡ್ತಾ ಇದ್ರ ಒಂದು ಪ್ರೈವಸಿ ಕ್ರಿಪ್ಟೋ ವ್ಯಾಲೆಟ್ ಇರ್ಬೋದು, ಪ್ರೈವಸಿ ಹಾರ್ಡ್ವೇರ್ ವ್ಯಾಲೆಟ್, ಕ್ರಾಸ್ ಚೈನ್ ಫಂಕ್ಷನಾಲಿಟಿ, ಪ್ರೈವಸಿ ಟ್ರಾನ್ಸ್ಫರ್ ಸಿಸ್ಟಮ್ ನೋಡಿ, ಒಂದು ಇಕೋ ಸಿಸ್ಟಮ್ಗೆ ಬೇಕಾದಂತ ಓನ್ ಪ್ರೋಟೋಕಾಲ್ ನ ಸಿಸ್ಟಮ್ ತರ್ತಾ ಇದೆ. ಇವೆಲ್ಲವೂ ಕೂಡ ಒಂದು ಕ್ರಿಪ್ಟೋದಲ್ಲಿ ಒಂದು ಡಿಸೆಂಟ್ರಲೈಸ್ಡ್ ಒಂದು ಪ್ಲಾಟ್ಫಾರ್ಮ್, ಅಂಡ್ ದೆನ್ ಪಬ್ಲಿಕ್ ಡ್ರಿವನ್ ಒಂದು ಪಬ್ಲಿಕ್ ಮೊನೋಪೋಲಿ ಮೇಲೆ ಸಿಸ್ಟಮ್ ನಡೀತಾ ಇರ್ತಕ್ಕಂಥ ಕ್ರಿಪ್ಟೋಗೆ ಏನೆಲ್ಲ ಅವಶ್ಯಕತೆ ಇದೆ ಆ ಪ್ರೊಡಕ್ಟಿವಿಟಿನ ಸಿಸ್ಟಮ್ ತರ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದ್ರ ಬಳಕೆ ಬರೀ ಕ್ರಿಪ್ಟೋ LGNS ಅಲ್ಲಿ ಬರ್ತಕ್ಕಂಥ ಜನಗಳಿಗೆ ಮಾತ್ರ ಅಲ್ಲ, ಮಾರ್ಕೆಟ್ ಅಲ್ಲಿ ಏನೆಲ್ಲ ಕ್ರಿಪ್ಟೋ ವಹಿವಾಟು ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾದಂತ ಒಂದು ವಸ್ತುನ, ಒಂದು ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅಂದ್ರೆ ಅದರಿಂದ ಯೂಸಬಿಲಿಟಿ ಓವರ್ ಆಲ್ ಕ್ರಿಪ್ಟೋ ಮಾರ್ಕೆಟ್ಗೆ ಆಗ್ಬೇಕು, ಅದರಿಂದ ಇನ್ನೂ ಎಕ್ಸ್ಪಾನ್ಷನ್ LGNS ಆಗ್ಬೇಕು ಅಂತಕ್ಕಂಥದ್ದು ಒಂದು ಮೈಂಡ್ ಸೆಟ್ ಒಂದಿಗೆ ಒಂದು ವೈಟ್ ಪೇಪರ್ ಡಿಸಿಷನ್ ನಲ್ಲಿ ವಿಷನ್ ನ ತಿಳಿಸಿರ್ತಕ್ಕಂಥದ್ದು LGNS. ನೋಡ್ತಾ ಇದ್ದೀರಾ, ಪ್ರೈವಸಿ ಸ್ಟೇಬಲ್ ಕಾಯಿನ್ ಇದರದ್ದು ಮಹತ್ವ ನಾನು ತುಂಬಾ ಡೀಪ್ ಆಗಿ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಂಡ್ ಪ್ರಾಡಕ್ಟ್ LGNS ನ ಮೂಲ ಉದ್ದೇಶ ಸ್ಟೇಬಲ್ ಕಾಯಿನ್ ಅದನ್ನ ಆ ಪ್ರೋಸೆಸ್ ಅಲ್ಲಿ ಸಿಸ್ಟಮ್ ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ನ ನಾವು ನೋಡಬಹುದು. ಪ್ರತಿಯೊಂದು LGNS ಇಂದ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗುತ್ತೆ. ಸೊ ಸ್ಟೇಬಲ್ ಕಾಯಿನ್ ನ ಟೋಟಲ್ ಒಂದು ವಿಷನ್ ನ ಸಿಸ್ಟಮ್ ನ ಫಸ್ಟ್ ಫೇಸ್ ಅಲ್ಲಿ ಇಟ್ಕೊಂಡಿರೋದು ಮೋರ್ ದನ್ ಲೈಕ್ 20 ಬಿಲಿಯನ್ ಅನ್ಸುತ್ತೆ. ಅಂದ್ರೆ ಎಷ್ಟೋ ಸಾವಿರ ಕೋಟಿ ಸ್ಟೇಬಲ್ ಕಾಯಿನ್. ಯಾವ ತರ ನಾವು USDT USDC ಡೈನ ನೋಡ್ತಾ ಇದ್ವಿ, ಅದೇ ತರ ಅನುಬಿ ಅಂದ್ರೆ ಲೈಕ್ ಅದನ್ನು ಕೂಡ USD ಅಂತಾನು ಹೇಳ್ಬೋದು, ಅಥವಾ ಕಾಯಿನ್ ಅಂತಾನು ಹೇಳ್ಬೋದು. ಅಂದ್ರೆ ಅದರದ್ದು ಬೆಲೆ $1 ಮಾತ್ರ. ಯಾವ ತರ USDT ಗೆ $1 USDT BEP20 ಲೈಕ್ ಬೇರೆ ಬೇರೆ ಬ್ಲಾಕ್ ಚೈನ್ ಬಳಸ್ತಾ ಇದ್ವಿ, ಸಿಸ್ಟಮ್ದು ತಮ್ಮದೇ ಆದಂತ ಓನ್ ಸ್ಟೇಬಲ್ ಕಾಯಿನ್ ಬರ್ತಾ ಇದೆ. ಅದು ಒಂದು ಸ್ಟೇಬಲ್ ಕಾಯಿನ್ ನ ಉತ್ಪತ್ತಿ ಆಗ್ಬೇಕು ಅಂದ್ರೆ ಒಂದು LGNS ನ ಕೊಟ್ರೆ ಮಾತ್ರ ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಅಂದ್ರೆ ಆ LGNS ಎಲ್ಲೋಗುತ್ತೆ ಅಂದ್ರೆ ಬರ್ನ್ ಆಗುತ್ತೆ, ವ್ಯಾನಿಶ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು LGNS ನ ಬರ್ನಿಂಗ್ ಇಂದ ಒಂದು ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸ್ಟೇಬಲ್ ಕಾಯಿನ್ ಬಿಗಿನಿಂಗ್ ಫೇಸ್ ಅಲ್ಲಿ
ಎಷ್ಟು ಸಾವಿರ ಕೋಟಿ ಒಂದು ಮಿಂಟ್ ಆಗ್ಬೇಕು ಅಂತಕ್ಕಂಥದ್ದು ಒಂದು ವಿಷನ್ ನ ಸಿಸ್ಟಮ್ ಇಟ್ಕೊಂಡಿದೆ. ಅಷ್ಟು ಸಾವಿರ ಕೋಟಿ LGNS ಗಳು ಏನಾಗ್ಬೇಕು, ಬರ್ನ್ ಆಗ್ಬೇಕು. ಅದಕ್ಕೆ ಆದಂತ ಒಂದು ಟೈಮ್ ಪ್ರೋಸೆಸ್, ಸ್ಟ್ರಾಟಜಿ ಪ್ರೋಸೆಸ್, ಟೆಕ್ನಿಕಲಿ ಪ್ರೋಸೆಸ್ ಎಲ್ಲವೂ ಇರ್ತವೆ. ಅದಕ್ಕೆಲ್ಲವೂ ಕೂಡ ವಿ ಹ್ಯಾವ್ ಟು ಬಿ ಪೇಷನ್ಸ್ ಅಂಡ್ ವಿ ಹ್ಯಾವ್ ಟು ಟ್ರಸ್ಟ್ ದ ಪ್ರೋಸೆಸ್. ಓಕೆ, ಸೊ ಇವನ್ನೆಲ್ಲವೂ ಕೂಡ ನೀವು ChatGPT ಅಲ್ಲಿ ನಿಜವಾಗ್ಲೂ ಇದು ಕಮ್ಮಿಂಗ್ ಡೇಸ್ ಅಲ್ಲಿ ಇದು ಯೂಸ್ಫುಲ್ ಇದೆನಾ, ಈ ಟೆಕ್ನಾಲಜಿ 100% ಇದು ವರ್ಕ್ ಆಗುತ್ತಾ ಫ್ಯೂಚರ್ ಅಲ್ಲಿ, ಇದನ್ನ ಸ್ಟೇಬಲ್ ಕಾಯಿನ್ ಅಥವಾ ಇಲ್ಲೇನ ಅನುಬೀಸ್ ಬ್ಲಾಕ್ ಚೈನ್ ಏನೆಲ್ಲ ಟೆಕ್ನಾಲಜಿನ ತಗೊಂಡು ಬರ್ತಾ ಇದೆ, ನಿಜವಾಗ್ಲೂ ಇದು ಬೇರೆ ಯಾರ ಹತ್ರನೂ ಕೂಡ ಇಲ್ವಾ? ಇಲ್ಲೆಲ್ಲವನ್ನು ಕೂಡ ನೀವು ChatGPT, ಗೂಗಲ್ ಅಲ್ಲಿ ಜಸ್ಟ್ ಈ ತರ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅದನ್ನ ChatGPT ಅಲ್ಲೋ ಬೇರೆ ಬೇರೆ ಕಡೆ ಅನಲೈಸ್ ಮಾಡಿ. ಈಗೆಲ್ಲ ಒಂದೊಂದು ವರ್ಡ್ ಇದೆ ನೋಡಿ, ಒಂದೊಂದು ವರ್ಡ್ ಮಾತ್ರ ಇಲ್ಲಿ ಹೈಲೈಟ್ ಆಗಿದೆ ನೋಡಿ. ಬಿಲ್ಡಿಂಗ್ ಆನ್ ಇಂಟಿಗ್ರೇಟೆಡ್ ವೆಬ್ 3 ಫಿನಾನ್ಷಿಯಲ್ ಎಕೋಸಿಸ್ಟಮ್, ವೆಬ್ 3 ಫಿನಾನ್ಷಿಯಲ್ ಎಕೋಸಿಸ್ಟಮ್, ಸೊ ಲಿವರೇಜಿಂಗ್ ಎ ZK ಸ್ನಾರ್ಕ್ಸ್. ಈ ವರ್ಡ್ ಅನ್ನ ನೀವು ಕಾಪಿ ಮಾಡಿ ಗೂಗಲ್ ಮಾಡಿ. ಅಂದ್ರೆ ಯಾವ ತರ ವೇ ಆಫ್ ಟೆಕ್ನಾಲಜಿನ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದೆ. ದ ವರ್ಲ್ಡ್ಸ್ ಫಸ್ಟ್ ಪ್ರೈವಸಿ ಪ್ರಿಸರ್ವಿಂಗ್ ಅ ಪಬ್ಲಿಕ್ ಬ್ಲಾಕ್ ಚೈನ್ ಅಂದ್ರೆ, ಸೊ ಯಾವುದು ಮಾರ್ಕೆಟ್ ಅಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಪ್ರೈವಸಿ ಪ್ರೋಟೋಕಾಲ್ ಬೇಸ್ಡ್ ಸಿಸ್ಟಮ್ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಸೊ ಸೊ ನಾನು ಆಲ್ರೆಡಿ ಹೇಳಿದೀನಿ, ಬರೀ ಪ್ರೈಸ್ ಫ್ಯಾಕ್ಟರ್ ಮೇಲೆ ಸಿಸ್ಟಮ್ ಅನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೈಸ್ ಇಸ್ ನಥಿಂಗ್, ಕಾಂಪೌಂಡಿಂಗ್ ಇಸ್ ದ ಪ್ರೈಸ್, ಪೇಷನ್ಸ್ ಇಸ್ ದ ಪ್ರೈಸ್. ಸೊ ಆ ಸಿಸ್ಟಮ್ ಅನ್ನ ಆ ವೇಲಿ ನಾವು ನೋಡ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಾವು ಈ LGNS ನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರಿಂದ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ಯಾರಿಗ್ ಸಾಧ್ಯ? ಯಾರ ಹತ್ರ LGNS ಸಾಕಷ್ಟು ಜಾಸ್ತಿ ಇರುತ್ತೆ, ಅವ್ರು ಮಾತ್ರ ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ. ಅದು ಯಾವ ತರ ವರ್ಕ್ ಆಗುತ್ತೆ ಅದಕ್ಕೆ ನಾನು ಈಗ ಈ ಮೀಟಿಂಗ್ ಆದ ನಂತರ ಗ್ರೂಪ್ ಅಲ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಅದನ್ನ ನೋಡೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಯಾಕೆ LGNS ನ ನಾವು ಅಕ್ಯುಮುಲೇಟ್ ಮಾಡ್ಕೋಬೇಕು, ಅದರಿಂದ ಏನ್ ಲಾಭ. ಓಕೆ, ಸೊ ಬರೋಣ ಈಗ ಮ್ಯಾಟರ್ಗೆ. 360 ಇದು ಆಲ್ರೆಡಿ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿದೀವಿ. ನೆಕ್ಸ್ಟ್ ಬರ್ತಕ್ಕಂತ 1 ವಾರ 10 ದಿನ ನಾ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಸೊ ಡೈಲಿ ಇಂಟ್ರೆಸ್ಟ್ ಎಕ್ಸ್ಟ್ರಾ ಟರ್ಬೈನು ಯಾವ ತರ ಜನರೇಟ್ ಆಗ್ತಾ ಇದೆ ಅಂತಕ್ಕಂಥದ್ನ ಡೈಲಿ ವಾಚ್ ಮಾಡಕ್ಕೆ ಶುರು ಮಾಡಿ. ಓಕೆ, ಸೊ ಅಂಡ್ ದೆನ್ ಯಾವಾಗಾದ್ರೂ ಆದಾಗ ನಿಮಗೆ ಒಂದೊಂದು ಪ್ರೋಸೆಸ್ ನ ನೀವು ಆಡ್ ಆನ್ ಮಾಡ್ತಾ ಹೋಗಿ. ಅಂದ್ರೆ ಯಾವ ತರ ವಿಡ್ರಾಲ್ ಮಾಡೋದು, ಯಾವ ತರ ಕಾಂಟ್ರಾಕ್ಟ್ ನ ಆಡ್ ಮಾಡೋದು. ಯಾಕೆಂದ್ರೆ ನೀವು ಯಾವುದೇ ಒಂದು ಟೈಮ್ ಅಲ್ಲಿ ನಿಮ್ಮ ಅರ್ಜೆನ್ಸಿಗೆ, ನಿಮ್ಮ ನೀಡಿಗೆ ಯಾರನ್ನೋ ನೀವು ಕೇಳಲಿಕ್ಕೆ ಅಥವಾ ಲೈಕ್ ಏನೋ ಒಂದು ಟೆಕ್ನಿಕಲಿ ತಿಳ್ಕೊಳ್ಳಿಕ್ಕೆ ಹೋಗ್ತೀರಾ ಅಂತಂದಾಗ ಆ ಅವೈಲೇಬಿಲಿಟಿ ಸಿಗದೇ ಇರ್ಬೋದು, ಆಗದೆ ಇರ್ಬೋದು. ಅವಾಗ ನಿಮ್ಮ ಎಮರ್ಜೆನ್ಸಿಗೆ, ಸೊ ನಿಮ್ಮ ಅಸೆಟ್ಟಿಗೆ ನೀವು ಇಂಡಿಪೆಂಡೆಂಟ್ ಆಗಿದ್ದಾಗ ನಿಮಗೆ ಯಾರ್ದು ಕೂಡ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಸಾಕಷ್ಟು ವಿಡಿಯೋ ಎಲಾಬ್ರೇಟ್ ಆಗಿ ಎಲ್ಲದಕ್ಕೂ ಮಾಡಿದ್ದೀನಿ. ಅದನ್ನ ಬ್ರೀಫ್ ಆಗಿ ಒಂದೊಂದು ಅರ್ಧ ಟೋಕನ್ ಇಂದ ಪ್ರಾಕ್ಟೀಸ್ ನ ಶುರು ಮಾಡಿ, ಅದನ್ನ ನಾವು ಅರ್ಜೆಂಟ್ ಇದ್ದಾಗ ನಾವು ವಿಚಾರ ತಿಳ್ಕೊಂಡಕ್ಕಿಂತ ಮುಂಚೆ ಅದನ್ನ ಇವಾಗಿಂದನೇ ತಿಳ್ಕೊಳ್ತಾ ಹೋದ್ರೆ 100% ಇಂಡಿಪೆಂಡೆಂಟ್ ಆಗ್ತೀವಿ. ಸೊ ನಮ್ಮ ಪೋರ್ಟ್ಫೋಲಿಯೋನ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಓಕೆ, ಸೊ ಆಲ್ರೆಡಿ 360 ಅಲ್ಲಿ ನಾವು ನೋಡ್ತಾ ಇದೀವಿ ಪ್ರತಿದಿನ. ಸೊ ನಾವೇನ್ LGNS ನ ಸ್ಟೇಕ್ ಮಾಡಿದೀವಿ ಅದಕ್ಕೆ 3 ರೀತಿಯ ಬೆನಿಫಿಟ್ ಬರ್ತಾ ಇದೆ. ಒಂದು ಇಂಟ್ರೆಸ್ಟ್ ಬರ್ತಾ ಇದೆ, ಎರಡನೇದು ಎಕ್ಸ್ಟ್ರಾ ಇಂಟ್ರೆಸ್ಟ್ ಬರ್ತಾ ಇದೆ, ಮೂರನೇದು ಅನ್ಸ್ಟೇಕ್ ವೆಸ್ಟೆಡ್ ಅಂದ್ರೆ ಪ್ರಿನ್ಸಿಪಲ್ ಕೂಡ ಬರ್ತಾ ಇದೆ. ಓಕೆ, ಸೊ ಸೊ ಫಾರ್ ಎಕ್ಸಾಂಪಲ್ ಒಂದು 100 LGNS ನ ನೀವು ಸ್ಟೇಕ್ ಮಾಡಿದಿರಾ ಅಂತಂದ್ರೆ, ಸೊ ಫಸ್ಟ್ ನಿಮಗೆ ಡಿವೈಡ್ ಬೈ 360 0.27 ಟೋಕನ್ ನಿಮಗೆ ಪ್ರಿನ್ಸಿಪಲ್ ಬರ್ತಾ ಇದೆ. ಆ ಪ್ರಿನ್ಸಿಪಲ್ ಎಲ್ಲಿರುತ್ತೆ ಅಂದ್ರೆ ಅನ್ಸ್ಟೇಕ್ ವೆಸ್ಟೆಡ್ ಅಲ್ಲಿ ಇರುತ್ತೆ. ಆ ಅಮೌಂಟ್ ನಿಮಗೆ ಶೋ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು 100 ಟೋಕನ್ಸ್ ನ ಸ್ಟೇಕ್ ಮಾಡಿದೀನಿ ಅಂದ್ರೆ ಇಲ್ಲಿ 100 ಟೋಕನ್ಸ್ ಅಂತ ಇಲ್ಲಿ ಸ್ಟೇಕ್ ಅಲ್ಲಿ ಇರುತ್ತೆ, ಮೈ ಸ್ಟೇಕ್ ರೆಕಾರ್ಡ್ಸ್ ಅಲ್ಲಿ. ನೀವೇನಾದ್ರೂ ಒಂದು ವಾರದ್ದು 10 ಡೇಸ್ದು ಇಲ್ಲಿಂದ ಕ್ಲಿಕ್ ಮಾಡ್ತೀರಾ, ಅನ್ಸ್ಟೇಕ್ ವೆಸ್ಟೆಡ್ ಅಂತ ಕ್ಲಿಕ್. ಫಾರ್ ಎಕ್ಸಾಂಪಲ್ ನೋಡಿ, 100 ಟೋಕನ್ಸ್ ನಾನು ಸ್ಟೇಕ್ ಮಾಡಿದೀನಿ. ಡೈಲಿ ನನಗೆ ಪ್ರಿನ್ಸಿಪಲ್ ಟೋಕನ್ 0.27 ಬರುತ್ತೆ ಇಂಟು 10 ಡೇಸ್. ಓಕೆ, ಸೊ ಇಲ್ಲಿ 360 ಇದ್ದಿದ್ದು ಏನಾಗಿದೆ, ಡೇಸು 350 ಆಗಿದೆ. ಅಂದ್ರೆ 10 ದಿನದ್ದು ಪ್ರಿನ್ಸಿಪಲ್ ಟೋಕನ್ ಇಲ್ಲಿ ಕೂತಿರುತ್ತೆ ಅಂತ ನಾವು ತಿಳ್ಕೊಬಹುದು. ನೀವು ಒಂದ್ಸಲ ಇಲ್ಲಿ ಅನ್ಸ್ಟೇಕ್ ಅಂತ ಕ್ಲಿಕ್ ಮಾಡ್ತೀರಾ ಅಂದ್ರೆ ಅನ್ಸ್ಟೇಕ್, ಪ್ರಿನ್ಸಿಪಲ್ ಯಾರು ಕೂಡ ವಿಡ್ರಾಲ್ ಮಾಡಬೇಡಿ, ಓನ್ಲಿ ಇಂಟ್ರೆಸ್ಟ್ ನ ಎಕ್ಸ್ಟ್ರಾ ಟರ್ಬೈನ್ ಅಷ್ಟೇ ಮಾಡಿ. ಅಂದ್ರೆ ನಾವು ಪ್ರಿನ್ಸಿಪಲ್ ನ ಯಾವ ತರ ಅಲ್ಲಿ ಮೇಂಟೈನ್ ಮಾಡ್ತೀವಿ, ಇಟ್ಕೊಳ್ತೀವಿ, ಇಂಟ್ರೆಸ್ಟ್ ಕಾಂಪೌಂಡಿಂಗ್ ಆಗುತ್ತೆ ಅತಿ ಚೆನ್ನಾಗಿ. ಲೈಕ್ ನಮಗೆ ಇಂಟ್ರೆಸ್ಟ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂದ್ರೆ ನಾನು ಅದರದ್ದು ಕೂಡ ಕ್ಯಾಲ್ಕುಲೇಷನ್ ಬರ್ತಾ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಅದು ಶೋ ಆಗೋದಿಲ್ಲ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಈ ತರ ನಿಮಗೆ ಪ್ರತಿನಿತ್ಯ ಪ್ರಿನ್ಸಿಪಲ್ ಬರ್ತಾ ಇರುತ್ತೆ. ಈ 100 ಟೋಕನ್ಗೆ ನಿಮಗೆ ಇಂಟ್ರೆಸ್ಟ್ 0.6% ಅಷ್ಟು 0.6 ಟೋಕನ್ ಇಲ್ಲಿ ಬರ್ತಾ ಹೋಗುತ್ತೆ ರೀಬೇಸ್ ಇಂಟ್ರೆಸ್ಟ್ ಅಲ್ಲಿ. ಓಕೆ, ಅಂಡ್ ದೆನ್ ಇಲ್ಲಿ ಏನು ಎಕ್ಸ್ಟ್ರಾ ಇಂಟ್ರೆಸ್ಟ್ ಇದೆ, ಇದು ನಿಯರ್ ಬೈ ನನಗೆ ಬಂದಿರೋ ಕ್ಯಾಲ್ಕುಲೇಷನ್ ಪ್ರಕಾರ ಇದು ಕೂಡ 0.3% ಅಷ್ಟು ಕೂಡ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೂಡ ಬರ್ತಾ ಹೋಗುತ್ತೆ. ಅಂದ್ರೆ ಸೊ ನಿಮಗೆ 0.6 ಇಂಟ್ರೆಸ್ಟ್, 0.3 ಎಕ್ಸ್ಟ್ರಾ
ಎಕ್ಸ್ಟ್ರಾ ಇಂಟ್ರೆಸ್ಟ್ ಪ್ಲಸ್ ಅಂಡ್ ದೆನ್ ಅದ್ರ ಜೊತೆ ಪ್ರಿನ್ಸಿಪಾಲ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ನೀವೇನ್ ಮಾಡಬೇಕು, ಎಕ್ಸ್ಟ್ರಾ ಇಂಟ್ರೆಸ್ಟ್ ಇಲ್ಲಿ ಏನಿದೆ ಇದು ಕಾಂಪೌಂಡಿಂಗ್ ಆಗೋದಿಲ್ಲ. ನಿಮ್ಮ ಮೂಲ ಬಂಡವಾಳಕ್ಕೆ ಇಂಟ್ರೆಸ್ಟ್ಗೆ ಇದು ಪ್ರತಿದಿನ ಸೇರ್ಕೊಳ್ಳೋದಿಲ್ಲ. ಇದು ಹಾಗೆ ಬಂದು ಕೂತಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಅಂದ್ರೆ ಪ್ರತಿದಿನ ಸೊ ಅದು ಸಿಮಿಲರ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿ ಅದು ಜಾಸ್ತಿ ಆಗ್ತಾ ಹೋಗಲ್ಲ. ಇಂಟ್ರೆಸ್ಟ್ ಏನಿದೆ ಇದನ್ನ ನೀವು ಇಲ್ಲೇ ಬಿಡೋದ್ರಿಂದ ಇದು ಕೂಡ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಯಾವ ತರ ವಿಡ್ರಾಲ್ ಮಾಡೋದು ಪ್ರೋಸೆಸ್ ಕೂಡ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಇಂಟ್ರೆಸ್ಟ್ ಕೂಡ ನಾನು ಯಾವ ತರ ಕ್ಲೈಮ್ ಮಾಡೋದು ಎಲ್ಲವೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಸೊ ಎವ್ರಿ 10 days ನೀವು ಇಲ್ಲಿ ಟೆಕ್ನಿಕಲಿ ಚೆನ್ನಾಗಿದ್ದೀರಾ, ಟೆಕ್ನಿಕಲಿ ಇನ್ನು ಇದ್ರ ಬಗ್ಗೆ ತಿಳ್ಕೊಂಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು, ಯಾರ್ದಾದ್ರೂ 500, 1000, 2000 ಈ ತರ ಟೋಕನ್ಸ್ ಇದ್ರೆ ಈ ಎಕ್ಸ್ಟ್ರಾ ಇಂಟ್ರೆಸ್ಟ್ ಏನಿದೆ, ಈ ಬರ್ತಕ್ಕಂಥ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನ ಪ್ರತಿ 10 ದಿನ ಅಥವಾ 15 ದಿನ, ಬಟ್ ಇದನ್ನ ಇಂಡಿಪೆಂಡೆಂಟ್ ಆಗಿ ತಿಳ್ಕೊಂಡು ಪ್ರೋಸೆಸ್ ನ ಶುರು ಮಾಡಿ. ಸೊ ಇದನ್ನ ಏನ್ ಮಾಡಿ, ಇದು ಇಲ್ಲಿರೋದ್ರಿಂದ ಯಾವುದೇ ರೀತಿಯ ಯೂಸ್ ಇಲ್ಲ. ಓಕೆ, ಸೊ ನೀವೇನ್ ಮಾಡ್ಬೋದು, ಇದನ್ನ ವಿಡ್ರಾ ಮಾಡಿ, ಪ್ರೋಸೆಸ್ ಮುಖಾಂತರ ವಿಡ್ರಾ ಮಾಡಿ, ಇದನ್ನ ನೀವು ನಾರ್ಮಲ್ ಸ್ಟೇಕಿಂಗ್ ಕೂಡ ಹಾಕ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ನಾನೀಗ ಇದನ್ನ ಎಕ್ಸ್ಟ್ರಾ ಟರ್ಬೈನ್ ಅನ್ನ ವಿಡ್ರಾ ಮಾಡಿದೆ ಅಂತ ಅನ್ಕೊಳ್ಳಿ. ಅಂದ್ರೆ ಎಕ್ಸ್ಟ್ರಾ ಟರ್ಬೈನ್ ಗೆ ಪ್ರೋಸೆಸ್ ಬೇಕು, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದನ್ನ ನೀವು ವಿಡ್ರಾ ಮಾಡಿದ್ರಿ ಅಂದ್ರೆ ಸೊ ಇದು ಏನಾಗುತ್ತೆ, ನಿಮ್ಮ ವ್ಯಾಲೆಟ್ ಗೆ ಬಂತು ಅಂತ ಅನ್ಕೋಣ ಎಕ್ಸಾಂಪಲ್. ಓಕೆ, ಸೊ ಈಗ ನನ್ನ ವ್ಯಾಲೆಟ್ ಅಲ್ಲಿ ಎಷ್ಟೋ ಏನೋ 0.8 ಟೋಕನ್ ಇದೆ. ಇದನ್ನ ನಾನೇನ್ ಮಾಡ್ಬೋದು, ಸೊ ನಾರ್ಮಲ್ ಸ್ಟೇಕ್ ಅಂತ ಆಪ್ಷನ್ ಇದೆ ಅನುಬೀಸ್ ಅಲ್ಲಿ. ಯಾವ ತರ ಪಾಲಿಗನ್ ಅಲ್ಲಿ ಸ್ಟೇಕ್ ಅನ್ಸ್ಟೇಕ್ ಆಪ್ಷನ್ ಇತ್ತು, ಸೊ ಅನುಬೀಸ್ ಅಲ್ಲೂ ಕೂಡ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ರ ಸ್ಟೇಕ್ ಅಲ್ಲಿ ಫ್ಲೆಕ್ಸಿಬಲ್ ಸ್ಟೇಕ್ ಕೆಳಗೆ ನೀವು ಇಲ್ಲಿ ಅಥೋರೈಸೇಷನ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ, ಅದಾದ್ಮೇಲೆ ಸ್ಟೇಕ್ ಅಂತ ಬರುತ್ತೆ. ನಾವಿಲ್ಲಿ ನಾರ್ಮಲ್ ಸ್ಟೇಕ್ ಮಾಡೋದ್ರಿಂದ ಸೊ ಅಂದ್ರೆ ಇಲ್ಲೂ ಕೂಡ ಇದೇನಾಗುತ್ತೆ, ಕಾಂಪೌಂಡಿಂಗ್ ಆಗುತ್ತೆ. ನಾರ್ಮಲ್ ಸ್ಟೇಕ್ ಅಲ್ಲಿ ಇದು ನಾವು ಸ್ಟೇಕ್ ಮಾಡಿದ 24 ಗಂಟೆ ಮಾತ್ರ ಟೋಕನ್ಸ್ ಲಾಕ್ ಆಗುತ್ತೆ, 24 ಅವರ್ಸ್. ಅದಾದ್ಮೇಲೆ ನೀವು ಇದು ಬೇಕು ಅಂತಂದ್ರೆ ಯಾವಾಗ ಬೇಕಾದ್ರೂ ಕೂಡ ಅನ್ಸ್ಟೇಕ್ ಮಾಡ್ಕೋಬಹುದು. ಅನ್ಸ್ಟೇಕ್ ಮಾಡಿ P2P ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು, USDT ಮಾಡ್ಕೋಬಹುದು, ಎನಿಥಿಂಗ್ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಈ ಪ್ರೋಸೆಸ್ ನ ಆಲ್ರೆಡಿ ಸೊ ನಾನು ವಿಡಿಯೋಸ್ ನ ಶೇರ್ ಮಾಡಿದ್ದೀನಿ, ಅದನ್ನ 1 by 1 ನೋಡ್ತಾ ಹೋಗಿ ಯಾವ ತರ ನಾರ್ಮಲ್ ಸ್ಟೇಕ್ ಆಗುತ್ತೆ, ಯಾವ ತರ ನಾವು ಎಕ್ಸ್ಟ್ರಾ ಟರ್ಬೈನ್ ಅನ್ನ ವಿಡ್ರಾ ಮಾಡಬೇಕು, ಸೊ ಇಂಟ್ರೆಸ್ಟ್ ಅನ್ನ ಯಾವ ತರ ಕ್ಲೈಮ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಅನ್ನು ಕೂಡ ಎವ್ರಿ 10 days 15 days ಕೂಡ ಕ್ಲೈಮ್ ಮಾಡ್ಲಿಕ್ಕೆ ಶುರು ಮಾಡಿ. ಪ್ರೈಸ್ ಫ್ಯಾಕ್ಟರ್ ಏನಾದ್ರೂ ಇದ್ರು ಕೂಡ ಸೊ ಅದನ್ನ ವಿಡ್ರಾಲ್ ಅಂದ್ರೆ ಲೈಕ್ ವಿಡ್ರಾಲ್ ಪ್ರೋಸೆಸ್ ಕೂಡ ಶುರು ಮಾಡಿ. ಸೊ ನೀವು ಹಾಗೆ ಬಿಡ್ತೀರಾ ಅಂದ್ರೆ ಅದು ಕಾಂಪೌಂಡಿಂಗ್ ಕೂಡ ಪ್ರೋಸೆಸ್ ಆಗ್ತಾ ಇರುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಪ್ರಿನ್ಸಿಪಲ್ ಶುಡ್ ಬಿ ಅವರ್ ಮೋಸ್ಟ್ ಪ್ರಯಾರಿಟಿ ಆಗಿರ್ಬೇಕು. ಅದ್ರ ಬೇಸ್ಡ್ ಆಗಿ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ ಪ್ಲಾನ್ ಮಾಡಿ. ಓಕೆ, ಸೊ ಈ ತರ ಸಾಕಷ್ಟು ವಿಚಾರಗಳನ್ನ ನಾನು ನಿಮಗೆ ನೆಕ್ಸ್ಟ್ ಫರ್ದರ್ ಮೀಟಿಂಗ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂಡ್ ದೆನ್ ಆದಷ್ಟು ಬೇಗ ವಿತ್ ಇನ್ ನೆಕ್ಸ್ಟ್ 2 to 3 days ಅಲ್ಲಿ ಸೊ ಪರ್ಸನಲಿ ಐ ಆಮ್ ವಿಸಿಟಿಂಗ್ ಅನುಬೀಸ್ ಫೌಂಡೇಶನ್ ನ ಟೀಮು, ನಮಗೂ ಕೂಡ ಇನ್ವಿಟೇಷನ್ ಬಂದಿರತಕ್ಕಂಥದ್ದು. ಸೊ ಪರ್ಸನಲಿ ಕಂಪ್ಲೀಟ್ಲಿ ಟ್ರೈನಿಂಗ್ ಅನುಬೀಸ್ ಬ್ಲಾಕ್ ಚೈನ್ ಸಂಬಂಧಪಟ್ಟಿದ್ದ ಕಂಪ್ಲೀಟ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಇದೆ. ಸೊ ಅಲ್ಲಿ ಬರ್ತಕ್ಕಂಥ ಅಪ್ಡೇಟ್ಸು, ಅಲ್ಲಿ ನಡೀತಾ ಇರ್ತಕ್ಕಂಥ ಕಂಪ್ಲೀಟ್ಲಿ ಥಿಂಗ್ಸ್ ಕೂಡ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ. ಸೊ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಎಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ, ಸೊ ಕಾನ್ಫಿಡೆನ್ಸ್ ರಿಯಾಲಿಟಿ ಸಿಸ್ಟಮ್ ಬಗ್ಗೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದು ನೆಗೆಟಿವಿಟಿಗೆ. ನಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನೆಗೆಟಿವಿಟಿ ಏನಾಗುತ್ತೆ, ಆಬ್ವಿಯಸ್ಲಿ ಇನ್ನೂ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ. ಸೊ ನಮಗೆ ಕ್ಲಾರಿಟಿ ಇತ್ತು ಅಂದ್ರೆ ವಿಚಾರಗಳು ಕೇಳ್ತಕ್ಕಂಥದ್ದು ಯಾವುದು ಕೂಡ ನಮಗೆ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೋಸ್ಕರ ಸೊ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗಿ, ಸಿಸ್ಟಮ್ ಅನ್ನ ನಾವೆಷ್ಟು ಅನಲೈಸ್ ಮಾಡ್ತೀವಿ, ಸೊ ಅದ್ರ ಬೇಸ್ಡ್ ಆಗಿ ಕಾನ್ಫಿಡೆನ್ಸ್ ಆಗಿ ನಾವು ಸಿಸ್ಟಮ್ ಅಲ್ಲಿ ಮೂವ್ ಆನ್ ಆಗ್ಬೋದು. ಅಂಡ್ ದೆನ್ ಸಾಕಷ್ಟು ಟೆಕ್ನಿಕಲಿ ಥಿಂಗ್ಸ್ ನಾನು ಫರ್ದರ್ ಇದೇ ತರ ಝೂಮ್ ಮೀಟಿಂಗ್ ಅಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಯಾವುದೇ ತರದ ಅಂಡ್ ದೆನ್ ಅಟ್ ದ ಎಂಡ್ ಆಫ್ ದ ಸೆಷನ್ ಡಿಸ್ಕ್ಲೇಮರ್ ಅಂತ ಇದ್ದಿದ್ದೆ, ಇದು ಯಾವುದೇ ತರದ ಫಿನಾನ್ಷಿಯಲ್ ಪ್ರಮೋಷನಲ್ ಸಿಸ್ಟಮ್ ಅಂದ್ರೆ ಮಾಡ್ತಕ್ಕಂಥ ಉದ್ದೇಶ ಹಿಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಕಂಪ್ಲೀಟ್ಲಿ ಒಂದು ಎಜುಕೇಶನ್ ಮಾಡೆಲ್. ಸೊ ನಾವು ನನ್ನ ಅನಲೈಸ್ಗೆ ಸೊ ಸಿಸ್ಟಮ್ ಇಂದ ನಾನ್ ತಿಳ್ಕೊಂಡಿದ್ದನ್ನ ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಅಟ್ ದ ಎಂಡ್ ಆಫ್ ದ ಡೇ ಡಿಸಿಷನ್ ನಿಮ್ದಾಗಿರುತ್ತೆ, ಫಿನಾನ್ಷಿಯಲ್ ಡಿಸಿಷನ್ ಕೂಡ ನಿಮ್ದೇ ಆಗಿರುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ನೀವು ಡಿಸೈಡ್ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟಿಕ್ ಆನ್ ಆಗಿ ಮೂವ್ ಆನ್ ಆಗಿ. ಸೊ ಇದೇ ತರ ಮತ್ತೆ ಟೆಕ್ನಿಕಲಿ ಸೆಷನ್ ಅಲ್ಲಿ ನಾವು ಕನೆಕ್ಟ್ ಆಗೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ವಿಶಿಂಗ್ ಆಲ್ ದ ಬೆಸ್ಟ್, ಗುಡ್ ನೈಟ್.